ಅದನ್ನು ಮಕ್ಕಳು ಇವತ್ತು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ನಮ್ಮ ಹಿಸ್ಟ್ರಿಯಲ್ಲಿ, ನಮ್ಮ ರಾಜ್ಯದ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇವತ್ತು ರಿಸಲ್ಟ್ ನಾನು ಫಸ್ಟ್ ಹೇಳಿಬಿಡ್ತೀನಿ ಏನು ಅಂತ ಹೇಳಿ. ಟೋಟಲ್ ಫಾರ್ ದ ಫಸ್ಟ್ ಟೈಮು ರಿಸಲ್ಟ್ ಅನ್ನ 86.48 ಈಸ್ ದ ರಿಸಲ್ಟ್. ಫಸ್ಟ್ ಟೈಮಿಗೆ ಮಕ್ಕಳು ಇವತ್ತು ಪಾಸ್ ಆಗಿದ್ದಾರೆ. ಸೊ ಅದು ನಿಮಗೆ, ಯಾಕೆಂದ್ರೆ ಅದೇ ಮೇನ್ ಆಗಿತ್ತು. ಯಾವ್ದಾದ್ರು ಟಿವಿಯಲ್ಲೆಲ್ಲ ನೋಡಿದೆ, ಕೆಲವರೆಲ್ಲ 1 ಪಾಯಿಂಟ್ ಏನೋ ಹಾಕಿದ್ರು. ನಾ ಹೇಳಿದೆ ಅದು ಹಂಗೆ, ಅದು ಹರಾಜಾದಾಗ ಕಾಂಪಿಟೇಷನ್ ಬರುತ್ತೆ. 2001 ಒಂದ್ಸತಿ, 2002 2 ಸತಿ ಅಂತ ಹೇಳಿ ಆ ಟೈಪಲ್ಲಿ ಆಗುತ್ತೆ. ಕೊಡ್ತೀನಿ ಅಲ್ಲ, ನಾನು ಈಗ ಇಮಿಡಿಯೇಟ್ ಆಗಿ ಕೊಡ್ತೀನಿ. ಪ್ರಾಬ್ಲಮ್ ಏನ್ ಗೊತ್ತಾ, ಅದು ಕೊಟ್ಟ ತಕ್ಷಣ ಈ ಮೇಸ್ಟ್ರನ್ನ ಮರೆತು ಬಿಡ್ತೀರ. ಏನು ಪರವಾಗಿಲ್ಲ, ಎಲ್ಲ ಕೊಡೋಣ. ನೋಡ್ರಿ, ನೀವೆಲ್ಲ ಬಹಳ ಫಾಸ್ಟ್ ಆಗಿದ್ದೀರಾ, ಎಲ್ಲ ಕೊಡ್ತೀವಿ. ಅದನ್ನ ಬೇಕಾದ್ರೆ ಶೀಟ್ ಕೊಡ್ತೀನಿ. ಮಕ್ಕಳು ಪಾಪ 1 ವರ್ಷದಿಂದ ಓದಿದ್ದಾರೆ, ಬಿಡ್ರಿ. ನಾವು ಕಷ್ಟಪಟ್ಟಿದ್ವಿ. ಆಯ್ತು, ಈಗ ಕೊಡಿಸ್ತೀನಿ. ಬಟ್ ಪ್ಲೀಸ್ ಒಂದ್ ನಿಮಿಷ, ಒಂದ್ ನಿಮಿಷ. ಓಕೆ, ಐ ಮೇಕ್ ಇಟ್ ವೆರಿ ಸಿಂಪಲ್. ಎವ್ರಿ ಟೈಮ್ ಪಾಪ ಈ ತರ ಹರಿಯುತ್ತೆ. ಈ ಸತಿ ಅನಿವಾರ್ಯ, ಯಾಕೆಂದ್ರೆ ನಾನು 6 ಕಾಲ ಮೇಲೆನೆ ಮಾಡಬೇಕು ಅಂತೇಳಿ ನಮ್ಮ ತೀರ್ಮಾನ ಆಗಿತ್ತು. ಮಕ್ಕಳಿಗೆ ಅದು ಹೋಗ್ಬೇಕಂತ ಹೇಳಿ ಈ ಲಿಸ್ಟ್ ನ ಇನ್ನೊಂದು 2 ನಿಮಿಷದಲ್ಲೇ ನಿಮ್ ಕೈಗೆ ಬರಕ್ಕೆ ಈಗಲೇ ಮಾಡ್ತೀವಿ. ಆದ್ರೆ ನಾ ಹೇಳೋದು ದಯವಿಟ್ಟು ಅಲ್ಲ, ನಾ ಹೇಳ್ತೀನಿ. ಅಲ್ಲ, ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಈಗ ನಾನು ಆ ಶೀಟ್ ಕೊಟ್ಮೇಲೆ ನನ್ನೇನು ಲೆಕ್ಕ ಇಡಲ್ಲ ನೀವು ಮೋಸ್ಟ್ಲಿ. ಆದ್ರೂ ಕೂಡ ಇಲ್ಲ, ಆದ್ರೆ ಇಲ್ಲ 100% ಇದೆ. ನನ್ನ ನೀವು ಟಿವಿಯಲ್ಲಿ ತೋರಿಸ್ಬೇಕಾದ್ರೆ 86.14 ಇದ್ದಂಗೆ 86. ಇಲ್ಲ ಪರವಾಗಿಲ್ಲ, ವಾಟ್ ಎವರ್ ಐ ಸೇ ಇಸ್ ರೈಟ್. ಓಕೆ, ಹಿಂಗೆ ನಾವು ಚರ್ಚೆ ಮಾಡೋದು ಇಲ್ಲ. ನೀವೇನು ಕ್ವಶನ್ ಯಾರು ದಯವಿಟ್ಟು ಕ್ವಶನ್ ಕೇಳಬೇಡಿ, ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ದಟ್ ವಿಲ್ ಬಿ ಈಸಿ. ಓಕೆ, ದಯವಿಟ್ಟು ಪ್ಲೀಸ್ ಯು ಹ್ಯಾವ್ ಟು ಹೆಲ್ಪ್ ಮೀ ಔಟ್ ಹಿಯರ್. ಓಕೆ, ಸೊ ಫಸ್ಟ್ ಟೈಮು ನನ್ನ ಮಕ್ಕಳಿಗೆ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಕ್ಕೆ ಅವರಿಗೆ ಕೃತಜ್ಞತೆ ಮತ್ತೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫಸ್ಟ್ ಟೈಮು ನಾವು SMS ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಡಿಜಿಲಾಕರ್ ಅಲ್ಲಿ ಎಲ್ಲ ಸತಿನೂ ಕೂಡ ನಾವು ಕೊಡ್ತಕ್ಕಂಥದ್ದು. ಆಮೇಲೆ ಈ ಸತಿ ನಾವು ಬಹಳ ಒಂದು ಗವರ್ಮೆಂಟ್ ಆರ್ಡರ್ ಮಾಡಿದ್ವಿ, ಏನು ಡಿಜಿಲಾಕರ್ ಇದ್ರದ್ದೆಲ್ಲ. ಆಮೇಲೆ ಬಹಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಯಾರ್ಯಾರು ಮಕ್ಕಳು ಇನ್ನೂ ತೇರ್ಗಡೆ ಆಗಿಲ್ಲ ಅವರಿಗೆ ನೆಕ್ಸ್ಟ್ ಆಪ್ಷನ್ ಇದೆ. ಅದ್ರ ಬಗ್ಗೆನೂ ಕೂಡ ಒಂದು ಮೇಜರ್ ಡಿಸಿಷನ್ ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾನು ಅದೆಲ್ಲ ಡಿಸಿಷನ್ ಇವಾಗ ಹೇಳ್ತೀನಿ. ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಮಕ್ಕಳು, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಮೇಲೆ ಇನ್ಫಾರ್ಮೇಶನ್ ಅದೆಲ್ಲ ಅಪ್ಕಮಿಂಗ್ ಟು ಸೆಕೆಂಡ್ ಎಕ್ಸಾಮಿಗೆ ಅವ್ರು ತಗೊಳ್ತಕ್ಕಂಥದ್ದು ಆಗ್ಲಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸತಿ, ಹೋದ್ ಸತಿ ಮತ್ತೆ ಈ ಸತಿಗೆ ಡಿಫ್ರೆನ್ಸಸ್, ಫಸ್ಟ್ ಎಕ್ಸಾಮ್ ಹೋದ್ ಸತಿ ಮತ್ತೆ ಈ ಸತಿಗೆ ಡಿಫ್ರೆನ್ಸ್ ಇಸ್ 13% ಇದೆ. ಐ ಥಿಂಕ್ ನೌ ವಿ ಕ್ಯಾನ್ ಗಿವ್ ಇಟ್ ಆಲ್ಸೋ, ಬಿಕಾಸ್ ಈ ಶೀಟ್ ಕೊಟ್ಬಿಡಿಯಪ್ಪ. ಎಲ್ಲೆಲ್ಲಿದ್ದೀರಾ ದಯವಿಟ್ಟು ಎಲ್ಲರಿಗೂ ಕೊಟ್ಬಿಡಿ. ಯಾಕಂದ್ರೆ ಆಲ್ ಫ್ರೆಶರ್ಸ್ ಹೋದ್ ಸತಿಗೆ ಏನು ಎಕ್ಸಾಮ್ ಆಗುತ್ತಲ್ಲಮ್ಮ ಫಸ್ಟ್ ಟೈಮು, ಈಗ ಫಸ್ಟ್ ಟೈಮ್ ಎಕ್ಸಾಮಿಗೆ ಈಕ್ವಲ್ ನೋಡಿದಾಗ ದಿಸ್ ಟೈಮ್ ವಿ ಹ್ಯಾವ್ ಇಂಪ್ರೂವ್ಡ್ ಬೈ 13.03%. ಓಕೆ, ಅದನ್ನ ಕೊಡ್ತೀನಿ, ಲಾಸ್ಟಿಗೆ ಕೊಡ್ತೀನಿ. ಓವರ್ ಆಲ್ ಡೇಟಾ ಕೂಡ ಕೊಡ್ತೀನಿ. ಆಮೇಲೆ ಇದೆಲ್ಲ ಫ್ರೆಶರ್ಸ್ ತಾನೆ, ಫ್ರೆಶರ್ಸ್. ಸೊ ಇದನ್ನ 2028ರಿಂದ ಎಕ್ಸಾಮ್ ನಡೀತು. ಒಂದ್ ನಿಮಿಷ ಅಲ್ಲೇ ಕೊಡ್ತಾರೆ, ನಿಮ್ಮ ಹತ್ರನೇ ಕೊಡ್ತಾರೆ. ಒಂದ್ ನಿಮಿಷ ನನ್ ಕೇಳ್ಬಿಟ್ರೆ ಸಾಕು ಪ್ಲೀಸ್. 1217 ಎಕ್ಸಾಮಿನೇಷನ್ ಸೆಂಟರ್ಸ್ ಇತ್ತು, 68 ಇವ್ಯಾಲ್ಯೂಯೇಷನ್ ಕ್ಯಾಂಪ್ಸ್ ಮಾಡಿದ್ವಿ. ಅದರೊಳಗೆ ಟೋಟಲ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿದ್ದು, ಇದು ಬಹಳ ಇಂಪಾರ್ಟೆಂಟ್. ನಾನು ಅದೇ ಲಿಸ್ಟ್ ಪ್ರಕಾರನೇ ಹೋಗ್ತೀನಿ. 6,48,853 ಮಕ್ಕಳು ಎಕ್ಸಾಮಿಗೆ ತಗೊಂಡಿದ್ರು. ಅದರೊಳಗೆ ಆಬ್ಸೆಂಟೀಸು, ಯಾಕೆಂದ್ರೆ ಇಟ್ಸ್ ಎ ಸೀರಿಯಸ್ ಮ್ಯಾಟರ್. ನಾವು ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಗ್ನಿಸ್ ತಗೊಂಡಿದ್ವಿ ಇದನ್ನ. 16,653 ಜನರು ಆಬ್ಸೆಂಟೀಸ್ ಆಗಿದ್ರು. ಕಾರಣ ಏನು ಅಂತ ಹೇಳಿ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಆರ್ಟ್ಸ್ ಅಲ್ಲಿ 72% ಪಾಸ್ ಆಗಿದ್ದಾರೆ ಈ ಸತಿ, ಕಾಮರ್ಸ್ ಅಲ್ಲಿ 88% ಪಾಸ್ ಆಗಿದ್ದಾರೆ, ಸೈನ್ಸ್ ಅಲ್ಲಿ 91.69 ಪಾಸ್ ಆಗಿದ್ದಾರೆ. ಸೊ ಇಂಪ್ರೂವ್ಮೆಂಟ್ ಇನ್ ಆರ್ಟ್ಸ್ ಹೋದ್ ಸತಿಗೆ ಈ ಸತಿಗೆ 19%. ಕೆನ್ ಯು ಸಿ ಆನ್ ದ ರೈಟ್ ಸೈಡ್ ಇದೆ ನೋಡಿ. ನಾನು ಐ ಆಮ್ ಟಾಕಿಂಗ್ ಅಬೌಟ್ 4th ಪಾಯಿಂಟ್. ಇದರೊಳಗೆ 4th ಆದ್ಮೇಲೆ ಕರೆಕ್ಟ್ ಅಲ್ಲ, ಅವ್ರಿಗೆ ಬೇರೆ ಲಿಸ್ಟ್ ಇರುತ್ತಾ? ಆಯ್ತು, ನೀವು ಯಾವ ಲಿಸ್ಟ್ ಅಂತ ಹೇಳ್ಬೋದು ಬೇಕಾರಲ್ಲಿ, ಯು ಕ್ಯಾನ್ ಇಂಟರ್ವ್ಯೂ.
ಓಕೆ. ಸೊ ನೆಕ್ಸ್ಟ್ ಈ ಸತಿ ಇಲ್ಲಿ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಹೋದ್ ಸತಿ ನಾಟ್ ಕ್ಲಿಯರ್ಡ್ 1,69,000 ಇದ್ರು. ಹೋದ್ ಸತಿ ಫಸ್ಟ್ ಎಕ್ಸಾಮ್ ಅಲ್ಲಿ ಫೇಲ್ ಆದವರು 1,69,366 ಇದ್ರು. ಈ ಸತಿ 85,000 ಮಕ್ಕಳು ಫೇಲ್ ಆಗಿದೆ, ತೇರ್ಗಡೆ ಆಗಿಲ್ಲ, ಫೇಲ್ ಆಗಿದ್ದಾರೆ. ಅವರಿಗೆ ಸೆಕೆಂಡ್ ಎಕ್ಸಾಮಿಗೆ ಆಪ್ಷನ್ ಇರ್ತದೆ. ಓಕೆನಾ? ಸೊ ಹೋದ್ ಸತಿಗೆ ಈ ಸತಿಗೆ ನೋಡಿದ್ರೆ ಫೇಲಿಂಗ್ ಪರ್ಸೆಂಟೇಜ್ ಹ್ಯಾಸ್ ರೆಡ್ಯೂಸ್ ಬೈ 50%. ಓಕೆ. ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಯಾವತ್ತೂ ಕೂಡ ಬೇರೆ ರೀತಿ ನೋಡ್ತಾ ಇರ್ತಾರಲ್ಲ. ಅರ್ಬನ್ ಅಂಡ್ ಗವರ್ಮೆಂಟ್ಗೆ ನಾವೊಂದು ಟ್ಯಾಬ್ಲೆಟ್, ಅದು ಕೂಡ ನಿಮ್ಮ ಹತ್ರ ಇದೆ. ಅದು ಕೂಡ ಅರ್ಬನ್ ಅಲ್ಲಿ ಈ ಸತಿ 77% ಪಾಸ್ ಆಗಿದ್ದಾರೆ ಸಿಟೀಸ್ ಅಲ್ಲಿ ಇನ್ ಗವರ್ಮೆಂಟ್ ಸ್ಕೂಲ್ ಅಲ್ಲಿ. ಅರ್ಬನ್ ಅಲ್ಲಿ ಸಿಟೀಸ್ ಅಲ್ಲಿ 76% ಪಾಸ್ ಆಗಿದ್ದಾರೆ. ಹೋದ್ ಸತಿ 53 ಆಗಿದ್ರು, ಈ ಸತಿ 76. ಅದೇ ಗ್ರಾಮಾಂತರದಲ್ಲಿ, ರೂರಲ್ ಅಲ್ಲಿ ಈ ಸತಿ 81.51% ಪಾಸ್ ಆಗಿದ್ದಾರೆ. ಹೋದ್ ಸತಿ ಬರೀ 62% ಇದ್ರು. ಅಂದ್ರೆ ಗ್ರಾಮೀಣ ಭಾಗದ ಮಕ್ಕಳು ಈ ಸತಿ ಸುಮಾರು 19% ಜಾಸ್ತಿ ಪಾಸ್ ಆಗಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ. ಓವರ್ ಆಲ್ ತಗೊಂಡಾಗ ಸೇಮ್ ಚಾರ್ಟ್, ಅರ್ಬನ್ ಅಲ್ಲಿ ಸಿಟಿಯಲ್ಲಿ 85%, ಗ್ರಾಮೀಣ ಭಾಗದಲ್ಲಿ 87%. ಅಂದ್ರೆ ಓವರ್ ಆಲ್ ಹಳ್ಳಿ ಭಾಗದ ಮಕ್ಕಳು ಈ ರಾಜ್ಯದಲ್ಲಿ ಈ ಸತಿ ಕಲಿಕೆಯಲ್ಲಿ 18.29%, ಸಿಟೀಸ್ ಅಲ್ಲಿ 11%. ಇದನ್ನ ಆಮೇಲೆ ತಗೊಳ್ತೀನಿ. ನೆಕ್ಸ್ಟ್ ಈ ವರ್ಷ ಬಾಯ್ಸ್ ಅಂಡ್ ಗರ್ಲ್ಸ್, ಇದು ಬಹಳ ಇಂಪಾರ್ಟೆಂಟ್. ಯಾವಾಗ್ಲೂ ಗರ್ಲ್ಸ್ ಮುಂದಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಈ ವರ್ಷನೂ ಕೂಡ ಮುಂದೆ ಇದ್ದಾರೆ. ಆದ್ರೆ ನಮ್ಮ ಹುಡುಗರು ಏನು ಹಿಂದೆ ಇದ್ರು ಹೋದ್ ಸತಿ, ಅವ್ರ ಗ್ಯಾಪ್ ತುಂಬಾ ಇತ್ತು, ತುಂಬಾ ಹಿಂದೆ ಇದ್ರು. ಅದಕ್ಕೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ಈ ಸತಿ 26%, ಅಂದ್ರೆ 73% ಈ ಸತಿ ಬಾಯ್ಸ್ ಅಚೀವ್ ಮಾಡಿದ್ದಾರೆ ಇನ್ ಗವರ್ಮೆಂಟ್ ಸ್ಕೂಲು. ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಬಾಯ್ಸ್ 73%, 73.85. ಹೋದ್ ಸತಿ ಪಾಪ ಮಕ್ಕಳು ಬರೀ 47.5 ಅಷ್ಟೇ ಪಾಸ್ ಆಗಿದ್ರು ಹೋದ್ ಸತಿ. ಆದ್ರೆ ಈ ಸತಿ 26% ಬಾಯ್ಸ್ ಒಳ್ಳೆ ಅಚೀವ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆಸ್ ಈವನ್ ಗರ್ಲ್ಸ್ ಆಲ್ಸೋ. ಹೋದ್ ಸತಿ 62% ಇತ್ತು, 63%. ಈ ಸತಿ ದೇ ಹ್ಯಾವ್ ಅಚೀವ್ಡ್ 81%. ಗವರ್ಮೆಂಟ್ ಶಾಲೆಯಲ್ಲಿ ಹೆಣ್ಣು ಮಕ್ಕಳೇ ಜಾಸ್ತಿ ಪಾಸ್ ಆಗಿರ್ತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೂ ಕೂಡ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓವರ್ ಆಲ್ ಬಾಯ್ಸ್ ಅಂಡ್ ಗರ್ಲ್ಸ್ ತಗೊಂಡಾಗ ಬಾಯ್ಸ್ 83%, 83.65, ಗರ್ಲ್ಸ್ 88.70. ಅಂದ್ರೆ ಗರ್ಲ್ಸ್ ಹ್ಯಾವ್ ಟಾಪ್, ಇಲ್ಲ ಅಂತ ಹೇಳಲ್ಲ, ಬಟ್ ಯು ಹ್ಯಾವ್ ಟು ಕಂಗ್ರಾಚುಲೇಟ್ ಗರ್ಲ್ಸ್ ಆಲ್ಸೋ. ಬಟ್ ಅಷ್ಟೇ ನಮ್ಮ ಹುಡುಗರಿಗೂ ಕೂಡ ಕಷ್ಟಪಟ್ಟು ಅವ್ರ ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಕೂಡ ಓವರ್ ಆಲ್ ಅಲ್ಲೂ ಕೂಡ 5% ಗರ್ಲ್ಸ್ ಗಿಂತ ಜಾಸ್ತಿ ಮಾಡಿದ್ದಾರೆ. ಯಾಕಂದ್ರೆ ಅದು ವಿಡ್ತ್ ಜಾಸ್ತಿ ಇತ್ತು. ನೆಕ್ಸ್ಟ್ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಹೂ ಹ್ಯಾವ್ ಪರ್ಫಾರ್ಮ್ಡ್ ವೆರಿ ವೆಲ್ ಇನ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಲ್ಲಿ ಸೆಪರೇಟ್ ಆಗಿ ಕೊಡ್ತಾ ಇದ್ದೀನಿ. ಆರ್ಟ್ಸ್ ಅಲ್ಲಿ 77% ಪಾಸ್ ಆಗಿದ್ದಾರೆ. ಕಾಮರ್ಸ್ ಅಲ್ಲಿ 85.11% ಪಾಸ್ ಆಗಿದ್ದಾರೆ. ಸೈನ್ಸ್ ಅಲ್ಲೂ ಕೂಡ 78.12 ಪಾಸ್ ಆಗಿದ್ದಾರೆ. ಎಷ್ಟೆಷ್ಟು ಇನ್ಕ್ರೀಸ್ ಆಗಿದೆ ಅಂತೇಳಿ ರೈಟ್ ಸೈಡ್ ಅಲ್ಲಿ ಇದೆ ಕಾಲಮ್ ಅಲ್ಲಿ, ಅದನ್ನ ನೀವು ನೋಡ್ಕೋಬಹುದು. ಆರ್ಟ್ಸ್ ಅಲ್ಲಿ 22% ಶೇಕಡವಾರು ಇಂಪ್ರೂವ್ಮೆಂಟ್ ಆಗಿದೆ, 19% ಕಾಮರ್ಸ್ ಅಲ್ಲಿ ಆಗಿದೆ, 23% ಸೈನ್ಸ್ ಅಲ್ಲಿ ಆಗಿದೆ. ಟೋಟಲ್ ಓವರ್ ಆಲ್ 21% ನಾವು ಗವರ್ಮೆಂಟ್ ಸ್ಕೂಲ್ ಅಲ್ಲಿ, ಗವರ್ಮೆಂಟ್ ಕಾಲೇಜ್ ಅಲ್ಲಿ ಇಂಪ್ರೂವ್ಮೆಂಟ್ ನ ನಾವು ಬರೀ ಗವರ್ಮೆಂಟ್ ಕಾಲೇಜ್ ಅಲ್ಲಿ ಇಂಪ್ರೂವ್ಮೆಂಟ್ ತೋರಿಸಿದ್ವಿ. ಅದೇ ರೀತಿ ಇದು ಬಹಳ ಇಂಪಾರ್ಟೆಂಟ್. ಇದು ಮಾನ್ಯ ಮುಖ್ಯಮಂತ್ರಿಗಳು ನಮಗೆಲ್ಲರಿಗೂ ಕೂಡ ಪರ್ಸನಲ್ ಆಗಿ ಕರೆದು ಆಫೀಸರ್ಸಿಗೆಲ್ಲ ಒಂದು 2-3 ಸತಿ, ಮತ್ತೆ ಅದೇ ರೀತಿ ಅವರು ರಿವ್ಯೂ ತಗೊಳ್ಬೇಕಾದ್ರೆ, ತಮಗೆಲ್ಲ ಗೊತ್ತಿದೆ ಹಿಂದುಳಿದವರು, ಎಕನಾಮಿಕಲಿ ಕಷ್ಟ ಇರೋರು, SC ST ಇವರಿಗೆಲ್ಲರಿಗೂ ಕೂಡ ಮುಂಚೂಣಿಗೆ ತರಬೇಕಾಗ್ತದೆ. ಯಾಕಂದ್ರೆ ನಾನು ಯಾವಾಗ್ಲೂ ಕೂಡ ನಿಮಗೆ ಹೇಳ್ತಾ ಇದ್ದೆ, ಯಾಕಂದ್ರೆ ಏನಾಗ್ತದೆ ಗ್ರಾಮೀಣ ಭಾಗದಲ್ಲಿ ತಂದೆ ತಾಯಿಯವರು ನೋಡ್ಕೋಬೇಕು, ಕೆಲಸಕ್ಕೆ ಕೂಲಿ ಕೆಲಸ ಮಾಡಬೇಕು, ಅಲ್ಲಿ ಬೇರೆ ಬೇರೆ ತೊಂದರೆಗಳಿರ್ತವೆ, ಆರ್ಥಿಕವಾಗಿ ಕೂಡ ಕಷ್ಟ ಇರ್ತದೆ. ಯಾರು ಅಂತ ಹೇಳಿ ಗೊತ್ತಿರೋದ್ರಿಂದ ನಾವು ಅವ್ರನ್ನ ಬೈಫರ್ಕೇಶನ್ ಕೂಡ ಫಾರ್ ದ ಫಸ್ಟ್ ಟೈಮ್ ಕೊಟ್ಟಿದ್ದೀವಿ. SC ಅವರು ಈ ಸತಿ 80% ಪಾಸ್ ಆಗಿದ್ದಾರೆ, ಶೋಯಿಂಗ್ ಅನ್ ಇಂಪ್ರೂವ್ಮೆಂಟ್ ಆಫ್ 17%, 17.79%. SC ಅವರು
ST ಅವರು 80% ಅವರು ಕೂಡ 80.19 ಶೋಯಿಂಗ್ ಎನ್ ಇಂಪ್ರೂವ್ಮೆಂಟ್ ಆಫ್ 17.12. ಸೊ SC ST ಅವರು ಇಬ್ರು ಕೂಡ ಏನು ಅಂದ್ರೆ 17% ಜಾಸ್ತಿ ಪಾಸ್ ಆಗಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳನ್ನ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಹೇಳಿಕೊಟ್ಟಿರ್ತಕ್ಕಂಥ ಶಿಕ್ಷಕರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕ್ಯಾಟಗರಿ 1 ಅಲ್ಲಿ ಅವರು ಕೂಡ 84%, ಅವ್ರು ಏನು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳಿ ಬರ್ತಾರೆ, ಅಲ್ಲೂ ಕೂಡ 84% ಜಾಸ್ತಿ ಆಗಿದ್ದಾರೆ. ಅಂದ್ರೆ ಅದೇ 84% ಪಾಸ್ ಆಗಿದ್ದಾರೆ. 15% ಇಂಪ್ರೂವ್ಮೆಂಟ್ ತೋರಿಸಿದ್ದಾರೆ. 15% ನೋಡಿ ಇಂಪ್ರೂವ್ಮೆಂಟ್. ಅದೇ 2A ಅಲ್ಲಿ 87% ಪಾಸ್ ಆಗಿದ್ದಾರೆ. 12% ಅವ್ರ ಇಂಪ್ರೂವ್ಮೆಂಟ್ ಅನ್ನು ತೋರಿಸಿದ್ದಾರೆ. 2B ಅಲ್ಲಿ 83% ಪಾಸ್ ಆಗಿದೆ. 83 ಅಲ್ಲ 84% ಹೆಚ್ಚು ಕಮ್ಮಿ. 14% ಅಲ್ಲ 15% ಅವರು ಕೂಡ ಇಂಪ್ರೂವ್ಮೆಂಟ್ ನ ತೋರಿಸಿದ್ದಾರೆ. 3A ಅಲ್ಲಿ ಚಾರ್ಟ್ ಇದೆ ಬೇಕು ಅಮ್ಮ ಅದಿನ್ನು ನಾನು ಅಲ್ಲಿಗೆ ಬಂದೆಲ್ಲ ನೀವು ಅಲ್ಲಿಗೆ ಓಡೋಗ್ಬಿಟ್ರೆ ಅದಕ್ಕೆ ನಾನು ಹೇಳಿದ್ದು ಲಾಸ್ಟಿಗೆ ಕೂಡ ಸ್ವಲ್ಪ ನಾನು, ಯಾಕಂದ್ರೆ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಅಮ್ಮ. ಇದೆಲ್ಲದು ನೀವು ಮಾಹಿತಿ ಕೊಡಬೇಕು ನನಗೆ ನೀವು ವಿಶ್ಲೇಷಣೆ ಮಾಡ್ತೀರಾ ನನ್ನ ಆಸೆ. ಯಾಕಂದ್ರೆ ನಾವು ಕೂಡ ಒಂದು ವರ್ಷ ಕಷ್ಟಪಟ್ಟಿರೋದನ್ನ ಹೇಳ್ಕೊಳ್ಳೋದಕ್ಕೆ, ಹೆಂಗೆ ನಾವು ಪಾಸ್ ಆದ್ವಿ, ಯಾಕೆ ಎಲ್ಲದೂ ನಾನು ಹೇಳ್ತೀನಿ. ಅದನ್ನ ಜಸ್ಟ್ ಗಿವ್ ಮಿ ಒಂದು 10 minutes ಐ ಫಿನಿಶ್ ಆಫ್ ದಿಸ್. 3A ಅಲ್ಲಿ 92% ನೋಡಿ, ಅವ್ರಾಗ್ಲೇ ಇಂಪ್ರೂವ್ಮೆಂಟ್ ಇತ್ತು ಅವ್ರದ್ದು 84% ಮುಂಚೆ. ಸೊ 2A ಅಲ್ಲಿ 92% ಅಚೀವ್ ಮಾಡಿದ್ದಾರೆ. ಈವನ್ ದೇ ಹ್ಯಾವ್ ಇಂಪ್ರೂವ್ಡ್ ಬೈ 8.11%. 3B ಅಲ್ಲಿ 88.50, ಅದೇ ರೀತಿ 11.54 ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಜನರಲ್ ಆಫ್ಕೋರ್ಸ್, ಯಾಕೆಂದ್ರೆ ಜನರಲ್ ಅಲ್ಲಿ ಯಾವಾಗಲೂ ಕೂಡ ಅವ್ರು ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ 92, ಮುಂಚೆ 87 ಇದ್ರು, ಈ ಸತಿ 92% ವಿತ್ ಅ ಹೈಯರ್ ವ್ಯಾಲ್ಯೂ ಆಫ್ ಇಂಪ್ರೂವ್ಮೆಂಟ್ ವ್ಯಾಲ್ಯೂ ಆಫ್ 5.69% ಜಾಸ್ತಿ ಆಗಿದ್ದಾರೆ. ಅದರಲ್ಲಿ ಈಗ ನಾನು ಬಹಳ ಇಂಪಾರ್ಟೆಂಟ್, ಇದರಲ್ಲೂ ಕೂಡ ಕ್ವಾಲಿಟಿ ಆಫ್ ಎಜುಕೇಶನ್ ನಾವು ಹೆಂಗೆ ತಗೊಂಡ್ಬಂದಿದೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಈಗ 5th ಇದರೊಳಗೆ ನಾನು ಹೇಳಿದೆ ಡಿಸ್ಟಿಂಕ್ಷನ್. ಇದು ನೋಡಿ, ಡಿಸ್ಟಿಂಕ್ಷನ್ ಹೋದ್ಸತಿ 85 ಮೇಲೆ ಮಕ್ಕಳು ಪಾಸ್ ಆಗಿದ್ದು, ಹೋದ್ಸತಿ ಕೇವಲ 1,00,000 ಚಿಲ್ಡ್ರನ್, 1,05,000 ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ರು. ಈ ಸತಿ ಡಿಸ್ಟಿಂಕ್ಷನ್ ತಗೊಂಡಿರೋ ಮಕ್ಕಳು 1,70,529. ಅಂದ್ರೆ 70,000 ಮಕ್ಕಳು ಈ ಸತಿ ಡಿಸ್ಟಿಂಕ್ಷನ್ ನ ಜಾಸ್ತಿ ತಗೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಪರ್ಸೆಂಟೇಜ್ ಬಂದು 14%. ಅಂದ್ರೆ ಟೋಟಲ್, ಆಮೇಲೆ ಸಾರಿ, ಇದು ಬರೀ ಗವರ್ಮೆಂಟಾ? ಈ ಕಡೆ ಗವರ್ಮೆಂಟಾ? ಓಕೆ, ಗವರ್ಮೆಂಟ್ ಅಲ್ಲೂ ಕೂಡ 16%. ಲಾಸ್ಟ್ ಟೈಮ್ ಬರೀ 7,000. ಇದನ್ನು ನೋಡಿ, ಗವರ್ಮೆಂಟ್ ಶಾಲೆಗಳಲ್ಲಿ ಡಿಸ್ಟಿಂಕ್ಷನ್ ಹೋದ್ಸತಿ 7,000 ಮಾತ್ರ ಇತ್ತು. ಈ ಸತಿಗೆ 15,000 ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. ಗವರ್ಮೆಂಟ್ ಶಾಲೆಯಲ್ಲೇ 15, ಅಂದ್ರೆ ಡಬಲ್ ಆಗಿದ್ದಾರೆ. ನೆಕ್ಸ್ಟ್ ಫಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ 60 ಮೇಲೆ 85 ಒಳಗೆ ತಗೊಂಡಿರೋದು. ಓವರ್ ಆಲ್ ಹೋದ್ಸತಿ 2,78,000 ಮಕ್ಕಳು ತಗೊಂಡಿದ್ರು. ಈ ಸತಿ 2,95,000 ಮಕ್ಕಳು ಮೋರ್ ದೆನ್ 60% ತಗೊಂಡಿದ್ದಾರೆ. ವಿತ್ ಅ ಡಿಫರೆನ್ಸ್ ಆಫ್ ಆಲ್ಮೋಸ್ಟ್ 20,000 ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಐ ಆಮ್ ವೆರಿ ಹ್ಯಾಪಿ ಟು ಸೇ ಇಟ್ ಈಸ್ 59%. 63 ಹೋದ್ಸತಿ 49,000 ಮಕ್ಕಳಿದ್ರು, ಯಾವುದು 60% ಮೇಲೆ. ಈ ಸತಿ 63,000 ಆಗಿದ್ದಾರೆ. ಅಂದ್ರೆ ಹೆಚ್ಚು ಕಮ್ಮಿ 14,000 ಮಕ್ಕಳು ಈ ಸತಿ 60% ಮೇಲೆ ತಗೊಂಡಿದ್ದಾರೆ. ನೆಕ್ಸ್ಟ್ 50ರಿಂದ 60 ಓವರ್ ಆಲ್ 70,000 ಹೋದ ವರ್ಷ. ಈ ಸತಿ ಡಿಕ್ಲೈನ್ ಆಗುತ್ತೆ, ಯಾಕಂದ್ರೆ ಎಲ್ಲ ಹೋದ್ ಸತಿ ಯಾರು 50% ಮೇಲೆ ಇದ್ರು ಅವರೆಲ್ಲ ಡಿಸ್ಟಿಂಕ್ಷನ್ ಹೋಗ್ಬಿಟ್ರು. ಸೊ ಈ ಸತಿ 64,000 ತಗೊಂಡಿದ್ದಾರೆ. ಸರ್ಕಾರಿ ಶಾಲೆ ಇಸ್ ಈಕ್ವಲ್, ಸೇಮ್. ಹೋದ್ ಸತಿ ಎಷ್ಟಿತ್ತು, ಈ ಸತಿ 20,000 ಇದ್ದಾರೆ. ಪಾಸ್ ಕ್ಲಾಸ್ ಹೋದ್ ಸತಿ 18,000 ಇದ್ರು, ಈ ಸತಿ 16,800 ಇದ್ದಾರೆ. ಹೋದ್ ಸತಿ 7,000 ಇದ್ದು ಸರ್ಕಾರಿ ಶಾಲೆಯಲ್ಲಿ, ಈ ಸತಿ 6,000. ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 74% ಆಫ್ ಗವರ್ಮೆಂಟ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಹ್ಯಾವ್ ಸ್ಕೋರ್ಡ್ ಮೋರ್ ದೆನ್ 60%. ಅಂದ್ರೆ ಯಾರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಪಾಸ್ ಆಗಿದ್ದಾರೆ, ಇದು ಬಹಳ ಮುಖ್ಯ. ಹೋದ್ ಸತಿ ಕಮ್ಮಿ ಇತ್ತು, ಐ ಥಿಂಕ್ ಇಟ್ ಇಸ್ ಅಬೌಟ್ 40% 50%, ಇಲ್ಲ ಅಂಡರ್ 60%. ಈ ಸತಿ 74% ಆಫ್ ಗವರ್ಮೆಂಟ್ ಚಿಲ್ಡ್ರನ್ಸ್ ಹೂ ಹ್ಯಾವ್ ಪಾಸ್ಡ್
they have taken 74% more than 60%. ಸೊ ಎಲ್ಲರೂ ಕೂಡ ಫಸ್ಟ್ ಕ್ಲಾಸ್ ಮೇಲೆ 75% ಸರ್ಕಾರಿ ಮಕ್ಕಳು ಪಾಸ್ ಆಗಿರೋದು. ಟೋಟಲ್ ಅಲ್ಲೂ ಪಾಸ್ ಆಗಿದ್ದಾರೆ, ಇಲ್ಲೂ ಕೂಡ ಪಾಸ್ ಆಗಿದ್ದಾರೆ. ಅದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದು ಬಹಳ ಮುಖ್ಯ, ಇದು ಉತ್ತರ ಕೊಟ್ಟು ಬಿಡ್ತೀನಿ. 35, 33 ನಿಮಗೆಲ್ಲ ಗೊತ್ತಿದೆ, ಬಹಳ ಅದು ಎಲ್ಲ ಡಿಸ್ಕಷನ್ಸ್ ಆಯ್ತು. 35ರಿಂದ 33ಕ್ಕೆ ಯಾಕೆ ಮಾಡಿದ್ರು ಅಂತ ಹೇಳಿ. ಈ ಸತಿ 35ರಿಂದ 33ರಲ್ಲಿ ಪಾಸ್ ಆಗಿ, ಈಗೆಲ್ಲ 33ಕ್ಕೆ ನಾವು ಈಗ ತಗೊಂಡಿರೋದು. 33, 35 ಡಿಫ್ರೆನ್ಸ್ ಬರೀ 5,577. ಸೊ 5,577 ಮಕ್ಕಳು ಈ 35ಕ್ಕೆ ಏನಾದ್ರು ಇಟ್ಟಿದ್ದಿದ್ರೆ ಇವರೆಲ್ಲ ಫೇಲ್ ಆಗ್ಬಿಡೋರು. ಫೇಲ್ ಆಗ್ಬಾರ್ದು ಮಕ್ಕಳು. ಅವರು ಸೆಕೆಂಡ್ PUC ಹೋಗಿ ಕಾಂಪಿಟೇಟಿವ್. ಸಿ, ಫ್ಯೂಚರ್ ಆಫ್ ಎನಿ ಚೈಲ್ಡ್ is not 10th standard and 12th standard only. It is the competitive exams what they take in their life. Correct? ಬರೀ 10th standard 12th standard ಅಲ್ಲೇ ಅಲ್ಲ, ಅವ್ರ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಏನ್ ತಗೊಳ್ತಾರೆ ಅದೇ ಫ್ಯೂಚರ್. ಯಾಕೆ ನಾನು 74% ನಾನು ನಿಮಗೆ ಸರ್ಕಾರಿ ಶಾಲೆದು ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರಿ ಶಾಲೆ ಮಕ್ಕಳು ಕೂಡ ಈ ಸತಿ CET ಅಲ್ಲಿ ಎಂಟ್ರಿ ಆಗ್ತಾರೆ. ಮಿನಿಮಮ್ 50% ಬೇಕಲ್ಲ, 50% ಬರಲಿಲ್ಲ ಅಂದ್ರೆ ಬರೋದಿಲ್ಲ. ಸೊ ದೇ ಆರ್ ಮೋರ್ 75%, 50% ಅಂಡ್ ಅಬೋವ್ ಅಂತ ಹೇಳಿ ನಾನು ಏನಾದ್ರು ತಗೋಬೇಕಂದ್ರೆ ಐ ಥಿಂಕ್ ಇಟ್ ಇಸ್ ಸಮ್ವೇರ್ ಅರೌಂಡ್ 80% ವರ್ಗು ಕೂಡ ಸರ್ಕಾರಿ ಮಕ್ಕಳು ಪಾಸ್ ಆಗಿದ್ದಾರೆ. ಈಗ ನಾನು ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ, ಬಿಕಾಸ್ ಆಮೇಲೆ ಬೇಕಾದ್ರೆ ವಿಶ್ಲೇಷಣೆ ಮಾಡಬಹುದು. ಇದು ಸ್ವಲ್ಪ ಸ್ಪೀಡ್ ಅಲ್ಲಿ ಇರ್ತೀನಿ. ಈಗ ಓಕೆ, ಮುಗಿಸ್ಬಿಡೋಣ. ಆಮೇಲೆ ಬಹಳ ಸಂತೋಷ, ನನಗೆ ಬಹಳ ಖುಷಿ ಆಗುತ್ತೆ. ನಾನು ಉತ್ತರ ಕರ್ನಾಟಕ ಅಂದ್ರೆ KKRDB ಕಡೆಗೆ ಹೋದಾಗೆಲ್ಲ ಅವ್ರ ಪ್ರಶ್ನೆ ಕೇಳೋರು, ಎಲ್ಲ ನೀವೆಲ್ಲ ನೆಗ್ಲೆಕ್ಟ್ ಮಾಡ್ತೀರಾ, ಕಲ್ಯಾಣ ಕರ್ನಾಟಕದ ಬಗ್ಗೆ ನೀವೆಲ್ಲ ಏನು ಸಹಾಯ ಮಾಡಲ್ಲ ನೀವು ಅಂತ ಹೇಳ್ತಾ ಇದ್ರು. ಹೋದ್ ಸತಿ 2-3 ಸತಿ ನಮ್ಮ ಮಾಧ್ಯಮದವರಿಗೆ ನಾನು ದಯವಿಟ್ಟು ಮನವಿ ಮಾಡಿದೆ, ಬೇಜಾರು ಮಾಡ್ಕೋಬೇಡಿ, ಸಸಿ ಇವತ್ತಾಕಿ ಫಲ ಇವತ್ತೇ ಬೇಕು ಅಂದ್ರೆ ಕಷ್ಟ ಆಗುತ್ತೆ, ವಿಶ್ವಾಸ ಇಟ್ಕೊಳ್ಳಿ ಅಂತ. ಇವತ್ತು ಆ ಕಡೆ ಭಾಗದ ಮಕ್ಕಳು ಮತ್ತೆ ಟೀಚರ್ಸ್ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. DCCO ಅವ್ರಿಗೂ ಕೂಡ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ DCCO ಅವರಿಗೆ, ನಮ್ಮ ಇಲಾಖೆಯವರಿಗೆ ಎಲ್ಲರಿಗೂ ಕೂಡ, ನಮ್ಮ ACS ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಂದ ಹಿಡಿದು ನಮ್ಮ PU ಡೈರೆಕ್ಟರ್ ಇದ್ದಾರೆ, ನಮ್ಮ ಕಮಿಷನರ್ ಇದ್ದಾರೆ, ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಬಿಕಾಸ್ ಎಲ್ಲರೂ ಕೂಡ ಫೀಲ್ಡ್ ಅಲ್ಲಿ ಇದ್ವಿ, ನಾವು ನಮ್ಮ ಆಫೀಸಲ್ಲಿ ಇರಲಿಲ್ಲ, ನಾವೆಲ್ಲ ಕೂಡ ಫೀಲ್ಡ್ ಅಲ್ಲಿ ಇದ್ವಿ. ಇದು ಬಹಳ ಮುಖ್ಯ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೋದ್ ಸತಿ 61% ಪಾಸ್ ಆಗಿದ್ರು. ಈ ಸತಿ 79% ಈ ಸತಿ, ವಿತ್ ಇನ್ಕ್ರೀಸ್ ಆಫ್ 18%. ನೋಡಿ, 18% ದೇ ಹ್ಯಾವ್ ಶೋನ್ ಇಂಪ್ರೂವ್ಮೆಂಟ್ ಆಫ್ ಕಲ್ಯಾಣ ಕರ್ನಾಟಕ ಭಾಗ. ಅದೇ ನಾನ್ ಕಲ್ಯಾಣ ಕರ್ನಾಟಕ ಭಾಗ ಆಬ್ವಿಯಸ್ಲಿ ಉಡುಪಿ ಈ ಕಡೆ ಎಲ್ಲ ನೀವೆಲ್ಲರೂ ಕೂಡ ಆಲ್ರೆಡಿ ದೇ ಆರ್ ಆನ್ ದ ಹೈಯರ್ ಲೆವೆಲ್. ಮೈಸೂರಲ್ಲಿ ಚೆನ್ನಾಗಿದೆ, ಬೇರೆ ಬೇರೆ ಕಡೆಗೆಲ್ಲ ಇದೆ. ದೇ ಹ್ಯಾವ್ ಇನ್ಕ್ರೀಸ್ಡ್ ಟು 87.99, ಅಂದ್ರೆ 88% ಉಳ್ಕಿ ಕರ್ನಾಟಕ ಭಾಗ ಅಚೀವ್ ಮಾಡಿದ್ದಾರೆ. ಇನ್ಕ್ರೀಸ್ ಆಫ್ 11%, ಅಂದ್ರೆ ಹೋದ್ ಸತಿ 76% ಅಲ್ಲಿದ್ರು, ಈ ಸತಿ 88% ಇದ್ದಾರೆ. ಟೋಟಲ್ ಓವರ್ ಆಲ್ ಅದೇ 86.48% ಇದ್ದಾರೆ. ಅದರೊಳಗೆ ಈಗ ನೋಡಿ, ಇದು ಇನ್ನೊಂದು ಬಹಳ ಮುಖ್ಯವಾಗಿ, ಯಾಕೆಂದ್ರೆ ಇದನ್ನೆಲ್ಲ ಯಾಕೆ ತಗೊಂಡಿದೀವಿ ಅಂದ್ರೆ ನಾಳೆಯಿಂದನೇ ಸ್ಟಾರ್ಟ್ ನಮ್ಮ ಕೆಲಸ. ಈಗ ಸೆಕೆಂಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಅಂತ ನಾನು ಅದನ್ನು ಹೇಳ್ತೀನಿ. ಈಗಾಗಲೇ ನಾಳೆಯಿಂದ ಪ್ರೋಗ್ರಾಮ್ ಹಾಕೊಂಡ್ಬಿಟ್ಟಿದ್ದಾರೆ ಆಫೀಸರ್ಸ್, ಮುಂಚೆನೆ ಹೇಳ್ಬಿಟ್ಟಿದ್ವಿ. ನೋಡಿ, ಒಂದು ಎಕ್ಸಾಮ್ ಅಲ್ಲಿ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವರು ಈ ಸತಿ 44,000 ಮಕ್ಕಳು, ಹೋದ್ ಸತಿ 56,000 ಮಕ್ಕಳು ಫೇಲ್ ಆಗಿದ್ದರು. ಈ ಸತಿ ಬರೀ 44,000 ಮಕ್ಕಳು. 2 ಸಬ್ಜೆಕ್ಟ್ ಅಲ್ಲಿ ಹೋದ್ ಸತಿ 35,000 ಮಕ್ಕಳು ಫೇಲ್ ಆಗಿದ್ರು. ಎಷ್ಟು? 35,000 ಮಕ್ಕಳು 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ರು. ಈ ಸತಿ ಬರೀ 18,000 ಮಕ್ಕಳು ಮಾತ್ರ 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರೋದು. 3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರೋದು, 3 ಸಬ್ಜೆಕ್ಟ್ ಅಲ್ಲಿ 26,000 ಹೋದ ಸತಿ, ಈ ಸತಿ ಬರೀ 10,000. 4 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದು ಹೋದ್ ಸತಿ 21,000, ಈ ಸತಿ ಬರೀ 6,000. 5 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವರು ಹೋದ್ ಸತಿ 15,000, ಈ ಸತಿ ಫೇಲ್ ಆಗಿದ್ದು ಬರೀ 3,400. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆದವರು ಹೋದ್ ಸತಿ 30,923, ಅಂದ್ರೆ ಹೆಚ್ಚು ಕಮ್ಮಿ 31,000 ಮಕ್ಕಳು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗ್ಬಿಟ್ಟಿದ್ರು. ಏನು ಉಪಯೋಗನೇ ಇರಲಿಲ್ಲ ಅಂತ ಎಲ್ಲ ತುಂಬಾ ಟೀಕಾ ಟಿಪ್ಪಣಿ ಮಾಡಿದ್ರು. ಈ ಸತಿ 1,772, 1,700 ಅಂದ್ರೆ 1,700. ಸೊ ದೇರ್ ಇಸ್ ಅ ಬಿಗ್ ಡಿಫರೆನ್ಸ್. ಹೌ ವಿ ಹ್ಯಾವ್ ಇಂಪ್ರೂವ್ಡ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು
ಅದು ಫುಲ್ ಚಾರ್ಟ್ ಬೇಕಾದ್ರೆ ಇದೊಂದು ಚಾರ್ಟ್ ಬೇಗ ತರಿಸಿ. ಇದೆ ಅದರೊಳಗೇನೆ ಇದೆ, ಅದರೊಳಗೇನೆ ಇದೆ. ಇಲ್ಲಿ ನೋಡಿ ಈ ತರ ಕಾಣಿಸುತ್ತೆ ಅದು. ಓಕೆನಾ, ಸಿಂಗಲ್ ಶೀಟ್ ಕಾಣಿಸುತ್ತೆ. ಸೊ ಅದು ಇದೆ, ಕಲ್ಯಾಣ ಕರ್ನಾಟಕದ್ದು ಇದೆ. ಅದಿಲ್ಲ ಅಂದ್ರೆ ಆಮೇಲೆ ಒಂದು ನಾವು ವಾಟ್ಸ್ಆಪ್ ಅಲ್ಲೂ ಕೂಡ ನಿಮಗೆ ಹಾಕ್ತಿವಿ. ಸೊ ದಟ್ ನೀವು ಇದನ್ನ ಮತ್ತೆ ಸ್ಕ್ಯಾನ್ ಮಾಡೋ ಬದಲು ವಾಟ್ಸ್ಆಪ್ ಎಲ್ಲ ಕಳಿಸಿ. ಶಮಂತ್, ಶಶಿಪ್ರಸಾದ್ ಅವ್ರು ಏನ್ ಕೊಡ್ತಾರೆ ಅದನ್ನೆಲ್ಲದೂ ಕೂಡ ವಾಟ್ಸ್ಆಪ್ ಈಗ ಹಾಕ್ತಾರೆ. ಓಕೆ, ಅಲ್ಲ ಒಂದ್ ನಿಮಿಷ ಮಾಡ್ತಾ ಆಮೇಲೆ ರಿಲೀಸ್ ಮಾಡಿ ಕೊಡೋದು. ಅದಾದ್ಮೇಲೆ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಗೆ ಫಾಸ್ಟ್ ಆಗಿ ಹೋಗ್ಬಿಡ್ತೀನಿ ನಾನು. ಇಲ್ಲ ಇನ್ನೊಂದಿದೆ. ಓಕೆ, ಒಂದು ಫೋಟೋ ನಿಮಿಷ ಇರಪ್ಪ. ಎಲ್ಲ ಕ್ರೆಡಿಟ್ ನಮ್ಮ ಮಕ್ಳಿಗೆ ಹೋಗುತ್ತಪ್ಪ. ಎಲ್ಲ ಕೊಡು. ಓಕೆ ಓಕೆ ಓಕೆ, ಸ್ವಲ್ಪ ಕಂಟಿನ್ಯೂ ಮಾಡ್ಬಿಡೋಣ ಪ್ಲೀಸ್. ಆಯ್ತು, ಇನ್ನೊಂದು 10 ನಿಮಿಷಕ್ಕೆ ಎಲ್ಲ ಮುಗ್ದೋಗುತ್ತೆ. ಆಮೇಲೆ ಐ ಟೇಕ್ ಕ್ವೆಶನ್ಸ್. ಆಮೇಲೆ ಈ ಸತಿಗೆ ಇಂಪ್ರೂವ್ಮೆಂಟ್ ಆಗಕ್ಕೆ ಆಕ್ಷನ್ ಟೇಕನ್ ಬೈ ಅದು ಕೂಡ ನಿಮ್ಮ ಹತ್ರ ಇದೆ, ಬಟ್ ಫಾಸ್ಟ್ ಆಗಿ ಹೋಗ್ತೀನಿ ನೋಡಿ. ಕಂಪ್ಲೀಷನ್ ಆಫ್ ಸಿಲೆಬಸ್ ನಾವ್ ಹೇಳ್ತಾ ಇದ್ವಿ ಲಾಸ್ಟ್ ವರ್ಗು ಕೂಡ. ಇವನ್ ನಮಗೆ ಸೆನ್ಸಸ್ ಇರ್ಲಿ ಇರದೇ ಇರ್ಲಿ ಅದೆಲ್ಲ ಗೊತ್ತಿಲ್ಲ. ಹಾರ್ಡ್ ಆಗಿ ನಾವು ತಗೊಂಡ್ವಿ, ನೀವು ಸಿಲೆಬಸ್ ನ ಕಂಪ್ಲೀಟ್ ಮಾಡಲೇಬೇಕು ಅಂತೇಳಿ ಡಿಸೆಂಬರ್ ಒಳಗೆ. ಅದಾದ್ಮೇಲೆ ರಿವಿಷನ್ ಮತ್ತು ಪ್ರಿಪರೇಟರಿ ಬಹಳ ಇಂಪಾರ್ಟೆಂಟ್, ಮಕ್ಕಳಿಗೆ ಸಹಾಯ ಆಗದೆ ಅಲ್ಲಿ. ಅದನ್ನು ಕೂಡ ಯಾವಾಗ ಡಿಸೆಂಬರ್ ಅಲ್ಲಿ ಇದು ಮುಗಿತೋ ಆನ್ ಟೈಮ್ ಅಲ್ಲಿ ಎಲ್ಲದೂ ಮಾಡಿದ್ದಾರೆ, ಮುಗಿಸ್ಕೊಟ್ಟಿದ್ದಾರೆ. ಆಮೇಲೆ ಬಹಳ ಮುಖ್ಯವಾಗಿ ದೇವಸ್ಥಾನದಲ್ಲಿ ದೇವರಿದ್ರೇನು ಪೂಜಾರಿ ಇಲ್ಲ ಅಂದ್ರೆ ದೇವರಿಗೆ ಡಿಮ್ಯಾಂಡೇ ಇಲ್ಲ. ಕರೆಕ್ಟಾ? ಹಂಗೆ ಟೀಚರ್ಸ್, ಸ್ಕೂಲ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಶೌಚಾಲಯ ಇರ್ಬೋದು, ಎಲ್ಲ ಇರ್ಬೋದು, ಟೀಚರೇ ಇಲ್ಲ ಅಂದ್ರೆ ಉಪಯೋಗನೇ ಇಲ್ಲ. ಅದಕ್ಕೆ ಫಸ್ಟ್ ಈ ಸತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ಹೋದ್ಸತಿ, ದಯವಿಟ್ಟು ಸರ್ ಕೈ ಮುಗಿತೀನಿ, ಟೀಚರ್ ಕೊಡಿ ಸರ್. ಎಸ್, ಶೌಚಾಲಯ ಇಲ್ಲ, ಬಿಲ್ಡಿಂಗ್ ಸೋರ್ತಾ ಇದೆ, ಬಿಲ್ಡಿಂಗ್ ಕಟ್ಟಬೇಕು, ಎಕ್ಸ್ಟ್ರಾ ರೂಮ್ ಬೇಕು, ಬೌಂಡ್ರಿ ಇಲ್ಲ, ನಾವು ಒಪ್ಕೊಳ್ತೀನಿ. ಅದು ನಾನಲ್ಲ, ಅದು ಪಾರಂಪರಿಕವಾಗಿ ಬಂದಿದೆ. ಅಟ್ಲೀಸ್ಟ್ ನಮಗೆ ಹೌಸ್ಫುಲ್ ಆಗಿ, ಪ್ಲೀಸ್ ಫುಲ್ ಆಗಿ ನೀವು ಗೆಸ್ಟ್ ಟೀಚರ್ಸ್ ಕೊಡಿ ಅಂದ್ವಿ. ದೇ ಆಲ್ ಆರ್ ಕ್ವಾಲಿಫೈಡ್ ಅಂಡ್ ದೇ ವೇರ್ ಟ್ರೈನ್. ಅದ್ರ ಬಗ್ಗೆ ನಾವು ಹೇಳ್ತೀನಿ. ಗೆಸ್ಟ್ ಟೀಚರ್ಸ್ ಕೊಟ್ಟಿರೋದ್ರಿಂದನೇ ಮೇನ್ ಆಗಿ ನಮಗೆ ಇಂಪ್ರೂವ್ ಆಗಿದೆ, ಬಹಳ ಮೇನ್ ಆಗಿ. ಸೊ ಫುಲ್ ಯಾವಾಗ ಶಾಲೆ ಸ್ಟಾರ್ಟ್ ಆಯ್ತು ಅವಾಗ್ಲೇ ಗೆಸ್ಟ್ ಟೀಚರ್ಸ್ ಇದ್ರು. ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ತೀರಾ, ಪೂಜಾರಿ ಇಲ್ಲ ಅಂದ್ರೆ ವಾಪಸ್ ಬರ್ತೀರಾ, ಹೌದು, ಅಲ್ಲೇ ಹೊರಗಡೆ ಮಾಡಿ. ಸೊ ದಟ್ ಇಸ್ ದ ವೇ ದಿಸ್ ಇಸ್ ಪ್ರಾಕ್ಟಿಕಲ್. ನಾವು ಥಿಂಕ್ ಮಾಡಬೇಕಾಗುತ್ತೆ. ಸೊ ಟೀಚರ್ಸ್ ಇಲ್ಲ ಅಂದ್ರೆ ಮಕ್ಕಳಿಗೆ ಪಾಠನೇ ಹೇಳ್ಕೊಡೋರು ಇರೋದಿಲ್ಲ, ಅದಕ್ಕೆ ಗೆಸ್ಟ್ ಟೀಚರ್ಸ್. ಆಮೇಲೆ ಬಹಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಾವು ಸಬ್ಜೆಕ್ಟ್ ವೈಸು ಬ್ಲೂ ಪ್ರಿಂಟ್ ಕ್ವೆಶ್ಚನ್ ಪೇಪರ್ ಮಾಡಿದ್ವಿ ನಾವು ಹೋದ್ಸತಿ. ಮುಂಚೆ ಎಲ್ಲ ಇಲ್ಲ. ಈಗ ಮುಂಚೆ ಏನಾಗೋದು, ವೆರಿ ಕ್ಲಾರಿಟಿ ಆಫ್ ಕ್ವೆಶ್ಚನ್ ಪೇಪರ್ ಹೆಂಗಿದು, ಆ ಮಾಡಲ್ ಕ್ವೆಶ್ಚನ್ ಪೇಪರ್ ನ ಈ ಸತಿ ಕೊಟ್ವಿ. ಸೊ ದೇ ವಿಲ್ ನೋ ಡಿಫ್ರೆಂಟ್ ಗ್ರೇಡ್ ಆಲ್ಸೋ. ಡಿಫ್ರೆಂಟ್ ಗ್ರೇಡ್ ಅಲ್ಲಿ ಅಂದ್ರೆ ಕ್ವೆಶ್ಚನ್ ಪೇಪರ್ ಬ್ಯಾಂಕ್ ಮಾಡಿಬಿಟ್ವಿ. ಟಫೆಸ್ಟ್, ಈಸಿ, ಮಿಡಲ್ ಲೆವೆಲ್ ಎಲ್ಲ ತರನು ಕೂಡ. ಕರೆಕ್ಟ್ ತಾನೆ? ಅದೇ ತರ ನಾವು ಮಾಡಿರೋದು. ಅದಕ್ಕೆ ನಿಮ್ಮ ಹತ್ರ ಡೀಟೇಲ್ಸ್ ಎಲ್ಲ ಇದೆ. ಆಮೇಲೆ ಅದನ್ನೆಲ್ಲದೂ ಕೂಡ ಮಾನಿಟರ್, ಟೀಚರ್ಸ್ ಟ್ರೈನಿಂಗ್ ಈಗಾಗ್ಲಿ ಅದ್ರದ್ದು ಕೂಡ ಹೇಳ್ತೀನಿ. ಈ ಕ್ವೆಶ್ಚನ್ ಪೇಪರ್ ಆಮೇಲೆ ಸೆಂಟ್ರಲೈಸ್, ಮುಂಚೆ ಎಲ್ಲ ಏನ್ ಮಾಡೋರು, ಅವ್ರಿಗೆ ಹೆಂಗ್ ಬೇಕಂಗ್ ಕ್ವೆಶ್ಚನ್ ಪೇಪರ್ ಮಾಡ್ಕೊಳ್ಳೋರು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ. ಈ ಸತಿ ನಿಮಗೆ ಗೊತ್ತಿದೆ, ಆಲ್ ದ ಪ್ರಿಪರೇಟರಿ ಕ್ವೆಶ್ಚನ್ ಪೇಪರ್ ಕೇಮ್ ಫ್ರಮ್ ಹೆಡ್ ಆಫೀಸ್, ವಿಚ್ ಇಸ್ ರಿಲೇಟೆಡ್ ಟು ಮೇನ್ ಕ್ವೆಶ್ಚನ್. ಅಲ್ಲೇನ್ ಮಾಡ್ತಾರ, ಲೋಕಲ್ ಆಗಿ ಹೆಂಗ್ ಬೇಕಂಗ್ ಮಾಡ್ಕೊಂಡ್ಬಿಡ್ತಿದ್ರು ಕ್ವೆಶ್ಚನ್ ಪೇಪರ್. ಪಾಪ ನಾವು ಕೊಡೋ ಕ್ವೆಶ್ಚನ್ ಪೇಪರ್ಗೆ ಅದಕ್ಕೆ ಆ ಫ್ಲೋ ಇಲ್ಲ ಅಂದ್ರೆ ಸಿಕ್ಕಾಕೊಂಡ್ಬಿಡೋರು ಮಕ್ಕಳು. ಅದಕ್ಕೆ ನಾವು ಈ ಸತಿ ಏನ್ ಮಾಡಿದ್ವಿ, ನಾವೇ ಹೇಳಿದ್ವಿ, ನಾವೇ ಕ್ವೆಶ್ಚನ್ ಪೇಪರ್ ಕಳಿಸ್ತೀವಿ, ಅದನ್ನೇ ಮಾಡಬೇಕು ಅಂತ ಹೇಳಿ ಅದನ್ನೇ ಓದ್ಬಿಟ್ಟು ಅದನ್ನ. ಆಮೇಲೆ ಲೋಡ್ಸ್ ಆಫ್ ಕ್ವೆಶ್ಚನ್ ಪೇಪರ್ ತುಂಬಾ. ಈಗ ನಾನು ನಾಳೆ ಎಕ್ಸಾಮ್ ಕಟ್ಟಬೇಕು ಅಂದ್ರೆ ಆ ವೆಬ್ಸೈಟ್ಗೆ ಹೋದ್ರೆ ಡೌನ್ಲೋಡ್ ಮಾಡೋದು, ನಾನು ಕುತ್ಕೊಂಡು ಅದ್ರ ಬಗ್ಗೆ ಓದೋದು. ಅದನ್ನ ಒಂದು 10 ಮಾಡಿಬಿಟ್ರೆ ನಿಮಗೆ ಆರಾಮಾಗಿ 30-40% ಬಂದ್ಬಿಡುತ್ತೆ. ಆ ತರ ಸಿಸ್ಟಮ್ ಅಲ್ಲಿ ಅವರು ಪ್ರಿಪೇರ್ ಮಾಡಿದ್ರು. ಬಿಕಾಸ್ ನಾವು ಹೇಳ್ಕೊಡ್ತಕ್ಕಂಥ ರೀತಿ ನೀತಿ ಎಲ್ಲದೂ ಕೂಡ ಅದನ್ನ ಪರ್ಸನಲ್ ಆಗಿ, ಎಸ್ಪೆಷಲಿ ಡಯಟ್ ಅವರಿಗೆಲ್ಲ ಏನೇನು ಅವರು 2 days ಟ್ರೈನಿಂಗು, ಅವರಿಗೆ ಯಾವ ರೀತಿ ಮಾಡಬೇಕು. ಆಮೇಲೆ ನಾನೇ ಬಂದಿದ್ದೆ ಅನ್ಸುತ್ತಲ್ಲ, ಬೆಳಗಾಮಲ್ಲಿ ಆಗಿದ್ದೆ ಅದು, ನಾವು ಅಸೆಂಬ್ಲಿ ಆಗಿ ಅದು SSLCಗೆ ಅಫ್ಕೋರ್ಸ್ ಇನ್ನೊಂದು ದಿವಸ ನಾನು ತಗೊಳ್ತೀನಿ. ಸ್ಪೆಷಲೈಸ್ಡ್ ಆನ್ಲೈನ್ ಟ್ರೈನಿಂಗ್ ಇದು ಬಹಳ ಇಂಪಾರ್ಟೆಂಟ್ ಇದೆ ತಾನೆ. ನೀವು ಕ್ವೆಶ್ಚನ್ ಬ್ಯಾಂಕ್ ಇದು ಓಕೆ. ಸ್ಪೆಷಲೈಸ್ಡ್ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಆನ್ಲೈನು ಗೆಸ್ಟ್ ಟೀಚರ್ಸ್ಗೆ, ಪರ್ಮನೆಂಟ್ ಟೀಚರ್ಸ್ಗೆ ನಮ್ಮ DDPO ಅವರೇ ಆನ್ಲೈನ್ ರೇಡಿಯೋ ತರ, ಅಂದ್ರೆ ಆನ್ಲೈನ್ ಅಲ್ಲಿ ಆನ್ ಮಾಡಿಬಿಟ್ರೆ ಎಲ್ಲರಿಗೂ ಅಟ್ ಎ ಟೈಮ್ ನೀವು ಯಾವ ರೀತಿ ಹೇಳ್ಕೊಡ್ಬೇಕು ಮಕ್ಕಳಿಗೆ, ಏನೇನ್ ಕಂಪ್ಲೇಂಟ್ಸ್ ನಮಗೆ ಡಿಪಾರ್ಟ್ಮೆಂಟ್ ಇಂದ ಬಂದಿತ್ತು ಎಲ್ಲ ಕ್ರೋಢೀಕರಿಸಿ
ಅವರು ಅದನ್ನ ಎಲ್ಲ ಟೀಚರ್ಸ್ಗೂ ಹೇಳ್ಬಿಡೋರು, ಆಲ್ ದ ಟೀಚರ್ಸ್, ಗೆಸ್ಟ್ ಟೀಚರ್ಸ್ ಅಂಡ್ ಪರ್ಮನೆಂಟ್ ಟೀಚರ್ಸ್ ಇಬ್ಬರಿಗೂ ಕೂಡ ಆ ಮಾಹಿತಿ ಕೊಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ರು. ಆಮೇಲೆ ಅದನ್ನೆಲ್ಲ ಪರ್ಸನಲ್ ಆಗಿ ನಮ್ಮ ಫಿಸಿಕಲ್ ಮೀಟಿಂಗ್ಸ್ ತಗೊಂಡ್ರು, ಪರ್ಸನಲ್ ಆಗಿ ಹೋಗಿ ಅದನ್ನು ಮಾಡಿದ್ದಾರೆ. ಪ್ಲಸ್ ಆಡಿಯೋದಲ್ಲೂ ಕೂಡ ಯಾವ್ಯಾವಾಗ ಬೇಕು ಅವರಿಗೆ ಆಡಿಯೋದಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥದ್ದು ಕೂಡ ನಾವು ಮಾಡಿದ್ವಿ. ಲೀವ್ ಎನಿಥಿಂಗ್ ಕೆಪಾಸಿಟಿ ಬಿಲ್ಡಿಂಗ್ ಲೆಕ್ಚರ್ ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ನಾ ಹೇಳಿದ್ದಲ್ಲ ಎಕ್ಸಾಮ್ಸ್ನೆಲ್ಲ, ಆ ಎಕ್ಸಾಮ್ ಅಲ್ಲಿ ಪಾಪ ಫೇಸ್ ಮಾಡೋದು ಮತ್ತೆ ನಾವು ಎಕ್ಸಾಮಿನೇಷನ್ ಕೊಡೋದಕ್ಕೆ ಅಜಗಜಾಂತರ ಆಯ್ತು. ನಾವು ವಿ ಫೌಂಡ್ ಔಟ್ ವೈ ದ ಪ್ರಾಬ್ಲಮ್ ವಾಸ್. ಅದಕ್ಕೆ ನಾವೇ ಎಕ್ಸಾಮಿನೇಷನ್ ನ ಸ್ಯಾಂಪಲ್ ಕ್ವಶನ್ ಪೇಪರ್ಸ್, ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಏನಿದೆ ವಿ ಆಲ್ ಗಿವ್ ಇಟ್ ಫ್ರಮ್ ಸ್ಟೇಟ್ ಲೆವೆಲ್ ನಲ್ಲಿ. ಆಮೇಲೆ ಅಫ್ಕೋರ್ಸ್ 7,600 ಟೀಚರ್ಸ್, ಪರ್ಮನೆಂಟ್ ಟೀಚರ್ಸ್ ಮತ್ತು ಗೆಸ್ಟ್ ಟೀಚರ್ಸ್ ಆಫ್ 5,200 ನೇರವಾಗಿ ನಮ್ಮ PU ಡೈರೆಕ್ಟರ್ ಅವರೇ ಎಲ್ಲ ಅವರೇ ನೇರವಾಗಿ ಟೀಚರ್ಸ್ಗೆಲ್ಲ ಟ್ರೈನಿಂಗ್ ಕೊಡೋದು, ಆಡಿಯೋದಲ್ಲಿ ಮಾತಾಡ್ತಾ ಇದ್ರು. ಬಹಳ ಮುಖ್ಯವಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಯಾವ್ದಾದ್ರು ಮಗು ಫೇಲ್ ಆದ್ರೆ, ಯಾವುದೇ ಮಗು ಫೇಲ್ ಆದ್ರೆ ಫಸ್ಟ್ ತಪ್ಪಾಗೋದು ಪೇರೆಂಟ್ಸ್ ಇಂದ. ಐ ಆಲ್ವೇಸ್ ವಿ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಆನ್ ದ ಪೇರೆಂಟ್ಸ್. ಸೆಕೆಂಡ್ ಇಸ್ ಟೀಚರ್ಸ್, ನೆಕ್ಸ್ಟ್ ಇಸ್ ಅಫ್ಕೋರ್ಸ್ ಇಲಾಖೆ, ನಮ್ಮಂತ ಮಿನಿಸ್ಟರ್, ನಮ್ಮಂತ ಸರ್ಕಾರ, ಈ ತರ ಎಲ್ಲ ಬರುತ್ತೆ. ಬಟ್ ಫಸ್ಟ್ ಯಾವಾಗಲೂ ಅಷ್ಟೇ ಆ ಲಿಂಕ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್ ಇರಲಿಲ್ಲ. ಸಾರಿ, ಪೇರೆಂಟ್ಸ್ ವೇರ್ ನಾಟ್ ಇನ್ ಬಿಟ್ವೀನ್ ಟೀಚರ್ಸ್ ಅಂಡ್ ಇದು. ಸೊ ಮೆಗಾ PTM ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ, ನೆಹರು ಅವರ ಹುಟ್ಟಿದ ಹಬ್ಬದ ಅಂಗವಾಗಿ ನವೆಂಬರ್ 14th ನಾವು ಒಂದು ಮೆಗಾ PTM ಅಂತ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಫಾರ್ ದ ಫಸ್ಟ್ ಟೈಮ್ ಅವರ ನೇತೃತ್ವದಲ್ಲಿ ನಾವು ಮಾಡಿ ಮೆಗಾ PTM ಮಾಡಿ ಎವ್ರಿ 2 months 3 months ಇವತ್ತು ಕೂಡ ನಾವು ಅದನ್ನ ಕಂಟಿನ್ಯೂ ಮಾಡಿದ್ವಿ. ಮುಂದಿನ ವರ್ಷದಲ್ಲೂ ಕೂಡ ಸ್ಕೂಲ್ ಎಜುಕೇಶನ್ ಅಲ್ಲೂ ಮಾಡ್ತೀವಿ, PUC ಅಲ್ಲೂ ಮಾಡ್ತೀವಿ. ಅವಾಗ ಒಂದು ಗೌರವ ಬರುತ್ತೆ, ಇನ್ಫಾರ್ಮೇಶನ್ ಇರುತ್ತೆ, ಪೇರೆಂಟ್ಸ್ಗೂ ಗೊತ್ತಾಗಬೇಕು. ನಮ್ಮ ಮಕ್ಕಳು ಪಾಪ ಏನಾಗುತ್ತೆ ಹಳ್ಳಿ ಕಡೆಗೆ, ನಮ್ಮ ಮಕ್ಕಳು ಶಾಲೆಗೆ ಹೋಗ್ಬಿಟ್ರೆ IAS ಆಫೀಸರ್ ಆಗ್ಬಿಡ್ತಾರೆ, ಡಾಕ್ಟರ್ ಆಗ್ಬಿಡ್ತಾರೆ ಅನ್ನೋದು ಭಾವನೆ ಮೇಲೆ ಕಳಿಸ್ತಾರೆ. ಬಟ್ ದಟ್ ಇಸ್ ರಾಂಗ್. ಪೇರೆಂಟ್ಸಿಗೆ ಗೊತ್ತಾಗಬೇಕು, ಅದು ಮಕ್ಕಳು ನೀವು ಈ ತರ ಓದಬೇಕಂದ್ರೆ ಆ ತರ ಹಂತಕ್ಕೆ ತಗೊಂಡು ಹೋಗ್ಬೇಕಾಗುತ್ತೆ. ಅದನ್ನು ಕೂಡ ಆಮೇಲೆ ಬಹಳ ಮುಖ್ಯವಾಗಿ ಇದನ್ನ ನಾನು ಈಗ ತಾನೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡ್ಕೊಂಡು ಇದೊಂದು, ಅದಕ್ಕೆ ಒಂದು 3 ನಿಮಿಷ ಲೇಟು ಆಯ್ತು. ಯಾಕೆ ಅಂತ ಹೇಳಿದ್ರೆ ಅವರು ಔಟ್ ಸೈಡ್ ಹೋಗಿದ್ರು, ಈಗ ಪರ್ಮಿಷನ್ ಕೊಟ್ಟರು. ಏನು ಅಂತ ಹೇಳಿದ್ರೆ ಬಿಕಾಸ್ ಆಫ್ ವಿ ಹ್ಯಾವ್ ಆಲ್ರೆಡಿ ಅಟೈನ್ 86.4 ಸಮಥಿಂಗ್ ಇರೋದ್ರಿಂದ. ಆಮೇಲೆ ಹೋದ್ ಸತಿ ಥರ್ಡ್ ಎಕ್ಸಾಮ್ ಅಲ್ಲಿ, ಸೆಕೆಂಡ್ ಎಕ್ಸಾಮ್ ಅಲ್ಲಿ 8% ಇಂಪ್ರೂವ್ಮೆಂಟ್ ಆಯ್ತು. ಇದು ಬಹಳ ಇಂಪಾರ್ಟೆಂಟ್. ಫಸ್ಟ್ ಎಕ್ಸಾಮ್ ಅಲ್ಲಿ 73%, ಸೆಕೆಂಡ್ ಎಕ್ಸಾಮ್ ಅಲ್ಲಿ 8% ಇಂಪ್ರೂವ್ ಆಯ್ತು ಹೋದ್ ಸತಿ ಇದು. ಓಕೆ, ಥರ್ಡ್ ಎಕ್ಸಾಮ್ ಅಲ್ಲಿ ಹೋದ್ ಸತಿ 1.8. ಸೊ ಅದಕ್ಕೆ ಈ ವರ್ಷ ಸಿನ್ಸ್ ವಿ ಹ್ಯಾವ್ ಡನ್ ವೆರಿ ಗುಡ್, ವಿ ಡೋಂಟ್ ವಾಂಟ್ ಟು ಗಿವ್ ಪ್ರೆಷರ್ ಫಾರ್ ಚಿಲ್ಡ್ರನ್ಸ್, ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಹ್ಯಾವ್ ಥರ್ಡ್ ಎಕ್ಸಾಮ್ ಫಾರ್ ದಿಸ್ ಇಯರ್. ಈ ಸತಿ 3ನೇ ಎಕ್ಸಾಮ್ ಇರೋದಿಲ್ಲ. ಅದ್ರ ಬದಲು ಥರ್ಡ್ ಎಕ್ಸಾಮ್ ನ ತೆಗೆದಿರೋದ್ರಿಂದ ಅವರಿಗೆ ಏನು 25ಕ್ಕೆ ನಮ್ದು ಎಕ್ಸಾಮ್ ಇತ್ತು, ಈ ಸೆಕೆಂಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ಬೇಕಾಗಿತ್ತು, ಅದನ್ನ 5 ದಿವಸ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಅವರಿಗೆಲ್ಲರೂ. ಯಾಕಂದ್ರೆ ನಾವು ಏನೇ ಮಾಡಿದ್ರು ಅಚೀವ್ಮೆಂಟ್, ನಾವು ವಿ ಆರ್ ನೋಡೋಣ, ಮೋಸ್ಟ್ಲಿ 10% ಇಂಪ್ರೂವ್ ಮಾಡಿ ಫುಲ್ 100ಗೆ ಬರಲಿ ಅಂತ ಆಸೆ ನಮಗೆ. ಬಟ್ ಒಳ್ಳೆ ರೀತಿಯಲ್ಲಿ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಈ ಸತಿ ಮಕ್ಕಳು. ಸೊ ಥರ್ಡ್ ಎಕ್ಸಾಮ್ ಈ ಸತಿ ಇರೋದಿಲ್ಲ. ಏನು ನೀವು ಬರೆದು ಬಿಟ್ಟಿದ್ರಾ? ಇಲ್ಲ ಅವಾಗ ಏನ್ ಇಲ್ವೇ ಇಲ್ಲ ಅಂದ್ರೆ ಅಲ್ಲ, ಅನೌನ್ಸ್ ಮಾಡ್ತಾ ಇದ್ದೀನಲ್ಲ. ಬಿಕಾಸ್ ನಾನು ಇಲ್ಲ ಯಾಕೆ ಇವಾಗ ಅನೌನ್ಸ್ ಮಾಡ್ತಾ ಇದ್ದೀನಿ? ಅಲ್ಲ, ಮಾಡ್ತೀವಿ. ಏನಾದ್ರು ಚೇಂಜ್ ಇದ್ರೆ ಮುಂಚೆನೆ ಹೇಳ್ತೀವಿ. ಅದಕ್ಕೆ ನಾವು ಫಸ್ಟ್ ನೀವು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಸೆಕೆಂಡ್ ಎಕ್ಸಾಮ್ ಮಾತ್ರ ಅನೌನ್ಸ್ ಮಾಡ್ತೀವಿ. ವಿ ನೆವರ್ ಅನೌನ್ಸ್ ಥರ್ಡ್. ಯಾಕೆ ನಾವು ಮಾಡಿದ್ದಂದ್ರೆ ಥರ್ಡ್ ಎಕ್ಸಾಮ್ ಮಿಸ್ಟೇಕ್ ನಮ್ದು ಕೂಡ ಇತ್ತು, ಮೆಜಾರಿಟಿ ನಮ್ದು ಇತ್ತು. ವಿ ಹ್ಯಾವ್ ಕರೆಕ್ಟೆಡ್ 86% ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದೀವಿ. ಇಷ್ಟೊಂದು 13.4%. ಆಮೇಲೆ ಮಕ್ಕಳಿಗೆ ಒತ್ತಡ ಇರಬಾರ್ದು, ಬಟ್ ಅನಿವಾರ್ಯವಾಗಿ ನಮ್ಮ ತಪ್ಪುಗಳಿಂದನೂ ಕೂಡ ನಾನು ಒಪ್ಕೊಳ್ತೀನಿ, ನಾನು ಇಲ್ಲ ಅಂತ. ಬಟ್ ಕಷ್ಟಪಟ್ಟು ಈ ವರ್ಷನ ಫಸ್ಟ್ ಡೇ ಇಂದ ನಾವು ಏನೇನು ಕೆಲಸ ಮಾಡಬೇಕು, ಹಿಂದಿನ ಮಾಡದೇ ಇರ್ತಕ್ಕಂಥ ಕೆಲಸನೂ ಕೂಡ ನಾವು ಅವ್ರಿಗೆ ಒತ್ತಡ ಹಾಕಿ ಮಕ್ಕಳನ್ನ ಈ ಲೆವೆಲ್ಗೆ ತಂದಿದ್ದೀವಿ. ಅದಕ್ಕೆ 5 ದಿವಸ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ಈ ಸತಿ 2ನೇ ಎಕ್ಸಾಮು ವಿಚ್ ವಿಲ್ ಸ್ಟಾರ್ಟ್ ಫ್ರಮ್ 30th. ನಾವು 25ನೇ ತಾರೀಕು ಶುರು ಮಾಡಬೇಕಂತ ಇದ್ವಿ. ಈ ಸತಿಗೆ 30ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, 13ನೇ ತಾರೀಕಿಗೆ ಮುಗಿಯುತ್ತೆ. ಇದಕ್ಕೆ ಇನ್ನೊಂದು ರೀಸನ್ ಏನು ಅಂದ್ರೆ 3ನೇ ಎಕ್ಸಾಮ್ ತೆಗಿಯೋರು CETಗೆ ಚಾನ್ಸ್ ಸಿಗೋದಿಲ್ಲ. ಸೊ ನನ್ನ ಮಕ್ಕಳಿಗೆ ವಿಶ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈ 5 ದಿವಸನೂ ಎಕ್ಸ್ಟ್ರಾ ಕೊಟ್ಟಿದ್ದೀವಿ.
ಮುಂಚೆ ಫೇಲ್ ಆಗಿ ಸಪ್ಲಿಮೆಂಟರಿ ಅಂತ ತಗೋತಾ ಇದ್ರಿ, ಈಗ ನಿಮಗೆ ಅವಕಾಶ ಸಿಕ್ಕಿದೆ. ಆಗ್ಲೇ ನೀವು ಸಾಕಷ್ಟು ಸಕ್ಸಸ್ ಆಗಿದ್ದೀರಿ. ಯಾಕೆಂದ್ರೆ ಮಕ್ಕಳು ಫೇಲ್ ಆಗಿರೋದು 1-2 ಸಬ್ಜೆಕ್ಟ್ ಅಲ್ಲೂ 3 ಸಬ್ಜೆಕ್ಟ್ ಬಹಳ ಕಮ್ಮಿನೇ, ಅವರೆಲ್ಲ ಪಾಸ್ ಆಗ್ಬಿಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ಆಮೇಲೆ 5 ದಿವಸ ಎಕ್ಸ್ಟ್ರಾನು ಕೊಟ್ಟಿರೋದ್ರಿಂದ ಅವ್ರಿಗೆ ಜಾಸ್ತಿ ಓದೋದಕ್ಕೂ ಅವಕಾಶ ಇರೋದ್ರಿಂದ ಈ ಸತಿಗೆ ನೀವು ಮುಗಿಸ್ಕೊಳ್ಳಿ. 30ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಸಿಇಟಿಗೆ ಟಾರ್ಗೆಟ್ ಮಾಡಿದ್ದೀವಿ. ಸೊ ನಮ್ಮ ರಿಸಲ್ಟ್ ಸಿಇಟಿ ಒಳಗೆ ಬರಬೇಕು. ಲಾಸ್ಟ್ ಟೈಮ್ ತುಂಬಾ ಜನರು ಬಂದು ಸರ್ ಅಟ್ಲೀಸ್ಟ್ ಸಿಇಟಿ ಒಳಗೆ ಬಂದಿದ್ರೆ ಚೆನ್ನಾಗಿರೋದು ಸರ್ ನಮ್ಮ ಭವಿಷ್ಯಕ್ಕೆ ಅಂತ. ಆಮೇಲೆ ತಗೊಂಡ್ಬಿಡ್ತಾನೆ ಪಾಪ, ಎಲ್ಲ ವ್ಯವಸ್ಥೆ ಇರುತ್ತೆ ಬಟ್ ಹೋಗಕ್ಕಾಗಲ್ಲ, ಬಿಕಾಸ್ ಸಿಇಟಿ ಅಲ್ಲೆಲ್ಲ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಈ ಸತಿ ವಿ ವಾಂಟ್ ಟು ಟ್ರೈ ಟು ಫಿನಿಶ್ ಎವ್ರಿಥಿಂಗ್. ನಮ್ದು ಅದೊಂದು ಅಚೀವ್ಮೆಂಟ್ ಇತ್ತು ಹೋದ ವರ್ಷ ನಾವು ಪ್ಲಾನ್ ಮಾಡಿದಾಗ. ಹೆಂಗಾರು ಮಾಡಿ ನಾವು ಅಟ್ಲೀಸ್ಟ್ ಒಂದು ಸರ್ಟನ್ ಹೈ ಲೆವೆಲ್ಗೆ ಬಂದ್ರೆ ಥರ್ಡ್ ಎಕ್ಸಾಮ್ ನ ಕಮ್ಮಿ ಮಾಡಿ ಇವ್ರಿಗೆ ಜಾಸ್ತಿ ಕೊಟ್ಟು ಸಿಇಟಿ ಒಳಗೆ ಬರೋದಕ್ಕೆ ಅಂತ. ಸೊ ಈ ಸತಿ ಥರ್ಡ್ ಎಕ್ಸಾಮ್ ಇರೋದಿಲ್ಲ. ಸೆಕೆಂಡ್ ಎಕ್ಸಾಮ್ ವಿಲ್ ಸ್ಟಾರ್ಟ್ ಫ್ರಮ್ 30th. ಅದಕ್ಕೆ ಇವಾಗ್ಲೇನೆ ಆನ್ಲೈನ್ ಅಲ್ಲೇ ಅವ್ರಿಗೆಲ್ಲ ಹಾಲ್ ಟಿಕೆಟ್ಗೆ ಅದಕ್ಕೆಲ್ಲದಕ್ಕೂ ಕೂಡ ಮಾಡ್ತಾರೆ. ಪ್ಲಸ್ ಇಂಪ್ರೂವ್ಮೆಂಟ್ಗೂ ಮಾಡಬಹುದು. ಓಕೆನಾ? ನೀವು ಬೇಡ ಸಿ ಡೋಂಟ್ ಒಂದ್ ನಿಮಿಷ ಹಂಗಲ್ಲ. ಸಿ ದೇರ್ ವಾಸ್ ಅಲ್ಲ ಮಾಡ್ಲಿಲ್ಲ ಅಂದ್ರೆ ಅಲ್ಲಿಗೆ ನಮ್ ತಪ್ಪಾಗುತ್ತೆ. ಆ ತಪ್ಪಾಗಲ್ಲ ಅಂತ ನಂಗೆ ವಿಶ್ವಾಸ ಇದೆ. ಮುಂದಿನ ನಾನು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾವತ್ತೂ ಕೂಡ ಇರಲಿಲ್ಲ. ನಾವು 2 ಎಕ್ಸಾಮ್ ಪಾಲಿಸಿ ಯಾಕೆ ಮಾಡಿದ್ವಿ ಅಂದ್ರೆ ಬಿಕಾಸ್ ವೆಬ್ ಕಾಸ್ಟಿಂಗ್ ಮಾಡಿದ್ವಿ, ಮಕ್ಕಳು ಫೇಲ್ ಆಗ್ಬಿಟ್ರು, ಕಾಪಿ ಯಾರು ಹೊಡಿಸ್ತಾ ಇದ್ರು ಅಂತ ಗೊತ್ತು, ಅದನ್ನೆಲ್ಲ ಚರ್ಚೆ ಮಾಡಲ್ಲ. ಒಳ್ಳೆ ದಿವಸ ಮಕ್ಕಳು ಪ್ರೂವ್ ಮಾಡಿದಾರೆ, ಯಾಕೆ ಅದನ್ನೆಲ್ಲ ತುಂಬಬೇಕು? ಈಗೆಲ್ಲ ಹೋಗಿದ್ದಾರೆ ಅವರು. ಅದನ್ನ ಆಮೇಲೆ ಮುಂದಿನ ವರ್ಷ ಈ ವರ್ಷ ಥರ್ಡ್ ಎಕ್ಸಾಮ್ ಇರಲ್ಲ. ಮುಂದಿನ ವರ್ಷ ನಾನು ಅದ್ರ ಬಗ್ಗೆ ನಾನು ಮಾತಾಡೋದಕ್ಕಾಗೋದಿಲ್ಲ. ಅದೆಲ್ಲದೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಚರ್ಚೆ ಮಾಡ್ತೇನೆ. ಬೈ ಚಾನ್ಸ್ ಬೇಕು ಅಂದ್ರೆ ನೋಡ್ಬೇಕಾಗುತ್ತೆ ಅಷ್ಟೇ. ನಾನು ಅದನ್ನ ಹೆಚ್ಚು ಚರ್ಚೆ ನಾನು ಐ ಡೋಂಟ್ ಥಿಂಕ್ ಫ್ರಮ್ ನೌ ಆನ್ವರ್ಡ್ಸ್ ಮಕ್ಕಳು ಅದನ್ನ ಅಲೋ ಮಾಡೋದಿಲ್ಲ. ಆ ತರ ನಾವು ಎಜುಕೇಶನ್ ನಾನು ಐ ಕ್ಯಾನ್ ಟೆಲ್ ಸೋ ಮಚ್ ಅಲ್ಲ ಬೇಡ ಈ ಸತಿ 2 ಎಕ್ಸಾಮ್ ಇರುತ್ತೆ. ಮುಂದಿನ ತೀರ್ಮಾನ ಯಾವುದಕ್ಕೂ ಕೂಡ ನನಗಿಲ್ಲ, ಬಿಕಾಸ್ ನನಗೇನು ಗೊತ್ತಿಲ್ಲ. ಅದನ್ನ 2 ಎಕ್ಸಾಮ್ ಇರ್ತದೆ. ಒಂದ್ ನಿಮಿಷ. ಅದ್ರ ಜೊತೆಗೆ ಮುಂದಿನ ವರ್ಷದ ನಾನು ಈಗ ಹೇಳಕ್ಕಾಗಲ್ಲ. ತಪ್ಪು ನೀವು ಕೇಳೋದು ತಪ್ಪಾಗುತ್ತೆ. ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ, ಅದನ್ನ ಬರೀರಿ. ನೀವೇನ್ ಮಾಡ್ತೀರಾ ಅದನ್ನ ತಗೊಳ್ತೀರಾ. ಮುಂದಿನ ವರ್ಷದಿಂದ ಆಸ್ ಆಫ್ ನಾವು ಇರಲ್ಲ. ಈ ತರ ಪರ್ಸೆಂಟೇಜ್ ಇದ್ರೆ ಮತ್ತೇನಾದ್ರು ಕಮ್ಮಿ ಆದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಮಾತಾಡ್ಬೇಕಾಗತ್ತೆ. ಆಮೇಲೆ ಮುಂಚೆನೆ ಹೇಳ್ತಾರೆ. ಫಸ್ಟ್ ಸೆಕೆಂಡ್ ಎಕ್ಸಾಮ್ ಮಾತ್ರ ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಸೆಕೆಂಡ್ ಎಕ್ಸಾಮ್ ತೆಗೆದು ಒಂದ್ ನಿಮಿಷ ಅದಾದ್ಮೇಲೆ ನೆಕ್ಸ್ಟ್ ಇಯರ್ ಇಂದ ಏನೇನ್ ಪ್ಲಾನ್ ಅಂತ ಹೇಳಿ ಒಂದ್ ನಿಮಿಷ ನೆಕ್ಸ್ಟ್ ಇಯರ್ ಇಂದ ನೀವು SSLC ದಲ್ಲ, ಇದು ಬರೀ PUC ಮಾತ್ರ. ಐ ಆಮ್ ನಾಟ್, ನೀವು ಕ್ವೆಶನ್ ಕೇಳಿದ್ರು ನಾನು SSLC ಮಾತಾಡಲ್ಲ. ಮಕ್ಕಳು ಎಕ್ಸಾಮ್ ಬರೀತಾ ಇದಾರೆ, ಬಿಟ್ಬಿಡಿ ಅವ್ರು. ಓಕೆ? ಆಮೇಲೆ ಒಂದ್ ನಿಮಿಷ ಈಗ ಅಲ್ಲ, ಅವ್ರು ಬೇರೆ ಇರ್ತವೆ. ನೀವು ಯಾಕೆ ಎಲ್ಲ ವ್ಯಾಲ್ಯೂಯೇಷನ್ ಎಲ್ಲ ಆಗ್ತದೆ, ಅವ್ರಿಗೆ ಯಾಕೆ ಭಯ ಪಡಿಸ್ತೀರಾ ನೀವು? 2ನೇ ತಾರೀಕೆ ಮುಗಿದ್ ನನ್ಗೆ ಚೆನ್ನಾಗಿ ಗೊತ್ತಿದೆ. ಆ 2ನೇ ತಾರೀಕು ಯಾವ್ದು ಎಕ್ಸಾಮ್ ಅನ್ನೋದು ನಿಮಗೆ ಗೊತ್ತಿದೆ. 3ನೇ ತಾರೀಕು ಅಲ್ಲ, ಒಂದ್ ನಿಮಿಷ. ನೆಕ್ಸ್ಟ್ ಇಯರ್ಗೆ ನಾವು ಏನೇನ್ ಪ್ಲಾನ್ ಮಾಡ್ತಾ ಇದೀವಿ ಅಂತ ಹೇಳಿ ಅದನ್ನು ಕೂಡ ನಾನು ನಿಮಗೆ ಆ ಕಾಪೀಸ್ ನ ಕೊಟ್ಟಿದ್ದೀವಿ. ಅದ್ರೊಳಗೂ ಕೂಡ ಮತ್ತೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಇಷ್ಟು ನನ್ನ ಕಡೆಯಿಂದ. ಮತ್ತೇನಾದ್ರೂ ಆಮೇಲೆ ನಾನು ಹೇಳಿದೆ 20 ವರ್ಷದ ರೆಕಾರ್ಡ್ ನನ್ನ ಹತ್ರ ಇದೆ, ಅದನ್ನು ಕೂಡ ನಿಮಗೆ ಅಟ್ಯಾಚ್ ಮಾಡಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಆದ್ರೆ ನಾನು ಅನಿವಾರ್ಯವಾಗಿ ಹೇಳ್ಬೇಕಾಗುತ್ತೆ, ನಮ್ಮ ಆಫೀಸರ್ಸ್ ಒಪ್ಪಲ್ಲ ಅದನ್ನ ಹೇಳೋದಕ್ಕೆ. 2023-24ಕ್ಕೆ 84 ಇದೆ ಅಂತ ಹೇಳಿ. ಅದಾದ್ಮೇಲೆ ನಾವು ವೆಬ್ ಕಾಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ SSLC ಮಾಡ್ಬಿಟ್ಟಿದ್ವಿ ಅವಾಗ. ಸೊ ವೆಬ್ ಕಾಸ್ಟಿಂಗ್ ಸ್ಟಾರ್ಟ್ ಆಗಿದ್ದು 73 ಬಂತಲ್ಲ, ಅಲ್ಲಿಂದ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ. ಆಫೀಸರ್ಸ್ ಹೇಳೋದು ಬೇಡ ಅಂತಾರೆ, ಬಟ್ ನಾನು ಬರ್ಕೊಂಡಿದ್ದೀನಿ, ಅದು ಹೇಳ್ಬೇಕಾಗತ್ತೆ. ಸೊ 20 ವರ್ಷದ ರೆಕಾರ್ಡ್ ಇದೆ. ಸೊ ದ ಫಸ್ಟ್ ಟೈಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳು 86.48% ಇವತ್ತು ಪಾಸ್ ಆಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ ಹೇಳೋದಕ್ಕೆ ಹೆಮ್ಮೆ. ನಾವು ಏನೇನು ಮಕ್ಕಳಿಗೆ ಎಜುಕೇಶನ್ ಹಿಂದಿಂದೆಲ್ಲ ನಾವು ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಅದು ಅವಶ್ಯಕತೆ. ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಬಿಟ್ಟು ಕ್ವಶನ್ ಕೊಡಬಾರ್ದು ಅಂತ ಈ ತರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಇನ್ಸೆಟ್ ಬಾಂಡ್ ಅಂತಂದ್ರೆ ಅವ್ರಿಗೆ ಕ್ರಿಟಿಕಲ್ ಥಿಂಕಿಂಗ್, ಕ್ರಿಟಿಕಲ್ ಅನಾಲಿಸಿಸ್ ತಪ್ಪಾಗ್ತಾ ಹಂಗಲ್ಲ. ಯು ಡಿಡ್ಂಟ್ ಕ್ಯಾಚ್ ಮೀ, ಅದಕ್ಕೆ ನಾ ಹೇಳಿದ್ದು. ಎಕ್ಸಾಮ್ ಪ್ರಿಪರೇಟರಿ ಮಾಡ್ತಾ ಇದ್ರಲ್ಲ ಅಲ್ಲಿ ಹೇಮಂತ್ ಅವ್ರು, ಎಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅವರು ಮನ್ಸಿಗೆ ಬಂದಂಗೆ ಮಾಡೋರು. ಕಲ್ಯಾಣ ಕರ್ನಾಟಕ ಆ ಮಕ್ಳಿಗೆ ಬಂದಂಗೆ, ಇವ್ರು ಈ ಕಡೆಗೆ ಮಾಡೋರು, ಉಡುಪಿಯಲ್ಲಿ ಹಂಗೆ ಮಾಡೋರು.
ಬಟ್ ಫೈನಲ್ ಎಕ್ಸಾಮ್ ಬರೆಯೋದು ಯಾರು? ಫೈನಲ್ ಎಕ್ಸಾಮ್ ಬರೆಯೋದು ನಾವು. ಅದನ್ನ ನಾವು ಮಾಡ್ಬೇಕು ತಾನೆ, ನಾವು ಕೊಟ್ಬಿಟ್ಟು. ಅದಕ್ಕೆ ನಾನು ಹೇಳಿದೆ ಚೇಂಜ್ ಮಾಡಿ. ಅದನ್ನ ಸರ್ವೆ ಮಾಡಿದ್ವಿ, ಯಾಕೆ ಮಕ್ಕಳಿಗೆ ತೊಂದರೆ. ಸೊ ನೀವು ಮಕ್ಕಳನ್ನ ಯುದ್ಧಕ್ಕೆ ತಯಾರಿನೇ ಮಾಡಲಿಲ್ಲ ಅಂತ ಹೇಳಿದ್ರೆ, ನೀವು ಯುದ್ಧಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ಏನಾದ್ರು ಒಂದು ಅಮಿನೇಷನ್ ಕೊಟ್ಟಾಗ ಅದ್ರ ಟ್ರೈನಿಂಗ್ ಆದ್ರೂ ಇರ್ಬೇಕು. ಪಾಪ ಅವ್ರ ಟ್ರೈನಿಂಗೇ ಇಲ್ಲ ಅಂದ್ರೆ. ಅದಕ್ಕೆ ಆನ್ ದ ಹೋಲ್ ಐ ಆಮ್ ವೆರಿ ಹ್ಯಾಪಿ. ಮಕ್ಕಳಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕೃತಜ್ಞತೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಧನ್ಯವಾದಗಳನ್ನ, ಯಾಕೆಂದ್ರೆ ಅವರು ಕೂಡ ಬಹಳ ತುಂಬಾ ಸ್ಟ್ರಾಂಗ್ ಆಗಿ ನಮಗೆಲ್ಲ ಚೆನ್ನಾಗಿದೆ ಕ್ಲಾಸ್ ತಗೊಂಡ್ರು, ಯಾವ್ಯಾವಾಗ ಬೇಕು ಅವಾಗ DC/CO ಕಾನ್ಫರೆನ್ಸ್ ಅಲ್ಲಿ. ಅದಕ್ಕೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ನಾನು ಎಲ್ಲ ಸಚಿವರಿಗೂ ಕೂಡ ನಾನು ಯಾಕೆಂದ್ರೆ ವೈಯಕ್ತಿಕವಾಗಿ ಪತ್ರನೂ ಕೂಡ ಬರೆದಿದ್ದೆ ಅವರಿಗೆ. ದಯವಿಟ್ಟು ನಿಮ್ ಕಡೆಗೆ ರಿವ್ಯೂ ಮಾಡಿ, ನೀವು ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಎಲ್ಲಾ ವ್ಯವಸ್ಥೆನೂ ಕೊಟ್ಟಿದ್ದೀವಿ. ಶಾರ್ಟೇಜ್ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಅದನ್ನ ಎಲ್ಲ ಸೇರಿದ್ರೇನೆ ಇದು ನಾವು ರಿಸಲ್ಟ್ ಅಚೀವ್ ಮಾಡೋದಕ್ಕಾಗೋದು. ಮಕ್ಕಳ ಹಿತದೃಷ್ಟಿಯಿಂದ ಮಾಡಿ ಅಂತ. ಅದಕ್ಕೆ MLAs ಕೂಡ, ವಿರೋಧ ಪಕ್ಷದ ಶಾಸಕರು ಕೂಡ ನನಗೆ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಶಾಸಕರಿಗೆ ನಾನು ಧನ್ಯವಾದಗಳನ್ನ, ಮಿನಿಸ್ಟರ್ಸ್ಗೆ ಧನ್ಯವಾದಗಳನ್ನ, CO DC ಅವರು ಊಟದಿಂದ ಹಿಡಿದು ಮಿಡ್ ಡೇ ಮೀಲ್ಸ್ ಅಲ್ಲೂ ಕೂಡ, ಅಫ್ಕೋರ್ಸ್ ಇಲ್ಲಿ ಮಿಡ್ ಡೇ ಮೀಲ್ಸ್ ಇಲ್ಲ, ಸ್ಕೂಲಲ್ಲೆಲ್ಲ ಹೋಗಿ ಮಿಡ್ ಡೇ ಮೀಲ್ಸ್ ಎಲ್ಲ ಮಧ್ಯಾಹ್ನ ಎಲ್ಲ ಚೆಕ್ ಮಾಡಿದ್ದಾರೆ. ಸೊ ಅಲ್ಲೂ ಹೋಗಿ ಅವರು ಕ್ಲಾಸಸ್ ತಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಮಂತ್ ಅಂತ ನಮ್ಮ CEO ಶಿವಮೊಗ್ಗ, ಅದೇ ತರ ನಿಮ್ಗೆ ಕೊಪ್ಪಳ, ಅಲ್ಲೆಲ್ಲರೂ ಕೂಡ ಅವರೇ ಹೋಗಿ ಕ್ಲಾಸು ತಗೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಬಂದಾಗ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಅದಕ್ಕೆ ನಾನು ಎಲ್ಲ ಅಡ್ಮಿನಿಸ್ಟ್ರೇಷನ್ ಪರ್ಸನ್ಸ್ ಹೂ ಆರ್ ನಾಟ್ ಫ್ರಮ್ ಮೈ ಡಿಪಾರ್ಟ್ಮೆಂಟ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ನಮ್ಮ ರಶ್ಮಿ ಅವರಿಗೆ ಏನು ACS ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ, ಶಿ ಸ್ಟುಡ್ ವೆರಿ ಸ್ಟ್ರಾಂಗ್. ಎಲ್ಲದೂ ಕೂಡ ಬಹಳ ಸ್ಟ್ರಾಂಗ್ ಆಗಿ ಹಾಕಿದ್ರು. ಅವ್ರಿಗೂ ಕೂಡ ನಮ್ಮ ಭರತ್ ಅವರು PU ಡೈರೆಕ್ಟರ್, ನಮ್ಮ ಎಕ್ಸಾಮಿನೇಷನ್ ಬೋರ್ಡ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಎಲ್ಲ ಆದ್ಮೇಲೆ ಈ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಇವ್ರದ್ದು. ಅದಕ್ಕೆ ನಾನು ಇವ್ರನ್ನ ಎಕ್ಸಾಮಿನೇಷನ್ ರಿಸಲ್ಟಿಗೆ ಮಾತ್ರ ಕೂರಿಸ್ಕೊಳ್ತೀನಿ, ಮಧ್ಯೆ ಮಾತಾಡೋದೇ ಇಲ್ಲ. ಅವ್ರ ಹತ್ರ ಡೀಟೇಲ್ಸ್ ತಗೊಳ್ಳಲ್ಲ. ಯಾಕಂದ್ರೆ ನೀವೆಲ್ಲ ಕೆಲಸದ ಪ್ರಶ್ನೆ ಕೇಳಿದಿರಿ, ಮಾಧ್ಯಮದವರು ನೀವೆಲ್ಲ ಕೇಳ್ತೀರಿ. ನಾನು ಹೇಳ್ತೀನಿ ಬಿಟ್ಬಿಡಪ್ಪ ಎಕ್ಸಾಮ್ ಬರಿಬೇಕಾರೆ ಅಂತ. ಯಾಕಂದ್ರೆ ಅದೇ ರೀಸನ್. ಈ ಹಂಗ್ ಬಂತಂತೆ, ಲೀಕ್ ಆಯ್ತಂತೆ ಪೇಪರ್, ಅದೆಲ್ಲ ಆಗಲ್ಲ. ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಪಾಪ ಅವ್ರ ಜವಾಬ್ದಾರಿ. ಅವ್ರು ಆಯ್ತು ಅಂದ್ರೆ ಅವರು ಸೀಟ್ ನೋಡ್ಕೋಬೇಕು, ಅವ್ರಿಗೆ ತೊಂದರೆ ಆಗುತ್ತೆ. ಆದ್ರೆ ಐ ಆಮ್ ವೆರಿ ಹ್ಯಾಪಿ. ನಮ್ಮ ಪ್ರಕಾಶ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ನಮ್ಮ ವಿಕಾಸ್ ಅವರು ಎಕ್ಸಾಮ್ ಬರ್ದಿದ್ದಾರೆ. ಈಗ ಅವ್ರನ್ನ ವ್ಯಾಲ್ಯೂಯೇಟ್ ಮಾಡ್ತಾ ಇದೀವಿ. ಮೋಸ್ಟ್ಲಿ ಈ ಮಂತ್ ಎಂಡ್ ಒಳಗೆ, ಅಂದ್ರೆ 24 ಹೆಚ್ಚು ಕಮ್ಮಿ ಅಂತ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಆ ಟೈಮಲ್ಲಿ ರಿಸಲ್ಟ್ ಬರುತ್ತೆ. ಅವ್ರ ರಿಸಲ್ಟ್ ನ ಅವತ್ತು ಇಲ್ಲೇ ಕುತ್ಕೊಂಡು ಹೇಳೋದಾದ್ನು, ಇಲ್ಲೇ ಹೇಳ್ತೀವ, ಅದನ್ನು ಕೂಡ ಇಲ್ಲೇ ಹೇಳ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮಾಧ್ಯಮ ಮಿತ್ರರು ಕೂಡ ನಿಮ್ಮೆಲ್ಲರ ಸಹಕಾರದಿಂದ, ಯಾಕಂದ್ರೆ ನೀವು ಕೂಡ ಬಂದು ಪ್ರಶ್ನೆ ಹಾಕಿದ್ರಿ, ಅದನ್ನೆಲ್ಲದೂ ಕೂಡ ಕೆಲಸಕ್ಕೆ ಎಲ್ಲೆಲ್ಲಿ ಸರಿ ಮಾಡ್ಕೋಬೇಕೋ ಮಾಡಿದ್ವಿ. ಟೀಕಾ ಟಿಪ್ಪಣಿಯನ್ನು ಕೂಡ ನಾವು ತಗೊಂಡಿದ್ದೀವಿ. ಆಮೇಲೆ ಎಲ್ಲ ಲೆಕ್ಚರರ್ಸು ಮತ್ತೆ ಪ್ರಿನ್ಸಿಪಲ್ಸು ಮತ್ತೆ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ PO ಡೈರೆಕ್ಟರ್ಸ್ ಇರ್ಬೋದು, PU DDPUs ಇರ್ಬೋದು, ಮತ್ತೆ ಡಯಟ್ ಅಲ್ಲಿ ಇರ್ಬೋದು, ಸೈಂಟಿಫಿಕ್ ಆಗಿ ನಾವು ಹೋದ್ವಿ. ಇದನ್ನ ಚಾಲೆಂಜಿಂಗ್ ಆಗಿ ತಗೊಳ್ಳೋಣ. ಈವನ್ ಎವ್ರಿ ಚೈಲ್ಡ್ ಇಸ್ ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ಮ ಮಕ್ಕಳು, ಒಂದು ಮಗು ಫೇಲ್ ಆದ್ರೂ ಅದು ನಮ್ಮ ಡಿಪಾರ್ಟ್ಮೆಂಟ್ಗೆ, ಅದು ನಮ್ಮ ಜವಾಬ್ದಾರಿಯಲ್ಲಿ ಎಲ್ಲೋ ಒಂದು ಹಿಂದೆ ಹೋಗಿದ್ದೀವಿ ಅಂತ ಹೇಳಿ ಕಷ್ಟ ಇರ್ಬೋದು ಮಕ್ಕಳಿಗೆ, ಆದ್ರೆ ಪ್ರಯತ್ನ ಪಡೋದಕ್ಕೆ ಅದಕ್ಕೇನು ಲಿಮಿಟೇಷನ್ ಇರಲ್ಲ. ಅದನ್ನ ನಂಬ್ಕೊಂಡು ನಾವು ಮಾಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹೇಳ್ತೀವಿ. ನಮ್ಮ ಅಡ್ಮಿಷನ್ ಡ್ರೈವ್ ಫಾರ್ PU ಕಾಲೇಜು, ಎಸ್ಪೆಷಲಿ ಫಾರ್ ಗವರ್ಮೆಂಟ್ ಕಾಲೇಜ್, ಸ್ಟಾರ್ಟ್ಸ್ ಫ್ರಮ್ ಟುಮಾರೋ. ಆಗ್ಲೇ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಿ ನಾವು ಒಳ್ಳೆ ಪಾಠವನ್ನ ಹೇಳ್ಕೊಡ್ತೀವಿ. ಈ ಸತಿ ಟೆಕ್ಸ್ಟ್ ಬುಕ್ ನ ಫ್ರೀ ಆಗಿ ಕೂಡ ಕೊಡ್ತಾ ಇದೀವಿ. SSLC ಅಲ್ಲ, ಅದನ್ನ ಬೇರೆ ದಿವಸ ಹೇಳ್ತೀವಿ. ಸರ್ಕಾರಿ ಶಾಲೆಯಲ್ಲಿ ಬೆಸ್ಟ್ ಟೀಚರ್ಸ್ ಇರ್ತಾರೆ, ಇಂಪ್ರೂವ್ಮೆಂಟ್ಗೆ ಚೆನ್ನಾಗಿ ಅವಕಾಶ ಇರುತ್ತೆ. ಈ ಸತಿ ಫ್ರೀ ಪವರ್ ಇರೋದ್ರಿಂದ ಸ್ಪೆಷಲ್ ಕ್ಲಾಸಸ್ ತಗೊಂಡಿದ್ದಾರೆ. ಅದೇ ಟೀಚರ್ಸ್ ಅವರಿಗೆ ಯಾರು 60% ತಗೊಳ್ತಾರೆ ಪ್ರಿಪರೇಟರಿಯಲ್ಲಿ, ಅವರಿಗೆ 80%ಗೆ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ. ಅದಕ್ಕೆಲ್ಲದಕ್ಕೂ ಕೂಡ ಪರ್ಸನಲ್ ಆಗಿ DDPU ಅವರು ಮಾನಿಟರ್ಡ್ ಬೈ ನಮ್ಮ PRS ACS ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮಾಡಿದ್ದಾರೆ. ಸೊ ಒಂದೊಂದು ವಿಚಾರನೂ ಕೂಡ ನಾವು ಬರೆದಿಲ್ಲ, ಬಿಟ್ಟಿಲ್ಲ. ಅದಕ್ಕೆ ನಾನು ಎಲ್ಲ ವಿಚಾರನ ಕೊಟ್ಟಿದ್ದೀನಿ. ಎಲ್ಲ ಮಕ್ಕಳು, ಯಾವ ವರ್ಗದವರು, ಎಕನಾಮಿಕಲಿ, ಗ್ರಾಮಾಂತರ, ಸರ್ಕಾರಿ, ಪ್ರೈವೇಟ್ ಎಲ್ಲದೂ ಕೂಡ ಕೊಟ್ಟಿರೋದ್ರಿಂದ ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಪೇರೆಂಟ್ಸಿಗೂ ಧನ್ಯವಾದಗಳು ಹೇಳಬೇಕಂತೆ. ಸ್ಟೂಡೆಂಟ್ಸ್ಗೆ ಬಹಳ ಮುಖ್ಯವಾಗಿ DC CEO ಮತ್ತೆ ಟ್ರೆಜರಿ ಅವರಿಗೆ, ಅವರೇನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ, ಬಿಕಾಸ್ 3-4 ಮೀಟಿಂಗ್ ಮಾಡಿದ್ವಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಸೈಬರ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅದು ಸಲೀಂ ಅವರಲ್ಲ, ಸಲೀಂ ಅವರ ಜೊತೆಗೂ ಕೂಡ ನಾವು ಮೀಟಿಂಗ್ ಮಾಡಿದ್ವಿ. ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ನಮಗೆ ಸಹಕಾರ ಮಾಡಿದ್ರು.
ಮಾನ್ಯ ಮುಖ್ಯಮಂತ್ರಿಗಳು ಅದರಲ್ಲೂ ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಕೂಡ ಅವಾಗ ನಮಗೆಲ್ಲ ಚೆಕ್ ಮಾಡೋರು. ಸ್ವಲ್ಪ ಅವರಿಗೆ ಶಿಕ್ಷಣ ಇಲಾಖೆ ಬಗ್ಗೆ ಸಾಕಷ್ಟು ಆಸಕ್ತಿ ಇರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿದೀವಿ. ಇಷ್ಟಕ್ಕೆ ನಮ್ಮನ್ನು ಬಿಡಿ, ನೀವು ಹೋಗಿ ಬರ್ಕೊಳ್ಳಿ, ನಾಳೆ ನಾಡ್ದು ಆರಾಮಾಗಿ ಸಿಗೋಣ. ಹೇ ನಾಡಿದ್ದು ಕೇಳ್ರೆ ಸಾಕು. ಹಾ ನನಗೆ ಅರ್ಥ ಅದಕ್ಕೆ ಈ ಸತಿಗೆ ಫಾರ್ ದ ಫಸ್ಟ್ ಟೈಮ್ ಡಿಜಿ ಲಾಕರ್ ಅಲ್ಲೇ ಕೊಟ್ಟಿದ್ದೆ. ಆಮೇಲೆ ಈ ವರ್ಷ ಮ್ಯಾನ್ಯುಯಲ್ ಇದೆ, ಡಿಜಿನೂ ಇದೆ. ಮುಂದಿನ ವರ್ಷ ಇಲ್ಲ. ಅವಾಗ ಏನಾಗುತ್ತೆ, ಮಕ್ಕಳಿಗೆ ಎಲ್ಲೋ ಒಂದ್ ಹತ್ರ ಏನೋ ಅಪ್ಲೈ ಮಾಡ್ಬೇಕಂದ್ರೆ ಡಿಜಿ ಲಾಕರ್ ಅಲ್ಲಿ ಇರುತ್ತೆ, ಪಟ್ ಅಂತ ತಗೊಂಡು ಕೊಡ್ಬೋದು. ಇಟ್ಸ್ ಎ ವೆರಿ ಪ್ರೋಗ್ರೆಸಿವ್ ಡಿಸಿಷನ್ಸ್. ಅದಕ್ಕೆ ನಾ ಹೇಳಿದ್ನಲ್ಲ, ಆ ನೆಕ್ಸ್ಟ್ ಇಯರ್ ಇಂದ ಕೊಡೋದು ಬೇಡ ಅಂತ ಹೇಳಿ ಇದೀವಿ. ಯಾಕಂದ್ರೆ ಅಲ್ಲಲ್ಲ, ಅಥೆಂಟಿಕ್ ಸರ್ಟಿಫೈಡ್ ಅಲ್ಲೇ ಸಿಕ್ಬಿಡುತ್ತಲ್ಲ ನಿಮಗೆ. ಸೊ ಐ ಥಿಂಕ್ ಇಟ್ಸ್ ವೆರಿ ಗುಡ್. ನಮಗೂ ಕೆಲಸ ಕಮ್ಮಿ ಆಗ್ತದೆ, ಅವ್ರಿಗೂ ಎಲ್ಲರಿಗೂ ಅಷ್ಟೇ. ಅವ್ರವ್ರೆ ಪಟ್ ಅಂತ ಹೇಳಿ ಕೊಡ್ತೀವಿ. ಎಲ್ಲ ಅದಕ್ಕೆಲ್ಲದಕ್ಕೂ ಕೂಡ ಇದು ಬರುತ್ತೆ. ಅದೆಲ್ಲ ಮುಂದೆ ನಿಮಗೆ ಬೇಕಾದ್ರೆ ಅದರದ್ದೇ ಸೆಪರೇಟ್ ಆಗಿ ಇನ್ನೂ ಡೀಟೇಲ್ಸ್ ಬೇಕು ಅಂದ್ರೆ, ಬಿಕಾಸ್ ನನಗೆ ಅದ್ರ ಟೆಕ್ನಿಕಲ್ ಡೀಟೇಲ್ಸ್ ನಂಗೆ ಗೊತ್ತಿಲ್ಲ. ಬಟ್ ದೇ ಆಸ್ ಫಾರ್ ಪರ್ಮಿಷನ್. ಇನ್ ಒಂದ್ ದಿವಸಕ್ಕಾದ್ರೆ ಇದೆಲ್ಲದು ಬಂದ್ಬಿಡುತ್ತೆ. ಮಕ್ಕಳು ಆಮೇಲೆ ಏನಾಗುತ್ತೆ, ಎವ್ರಿ ಟೈಮ್ ಮಕ್ಕಳು ಆ ಸ್ಕೂಲಿಗೆ ಹೋಗಿ ನೋಡೋರು. ಈಗ ಸ್ಕೂಲಿಗೆ ಹೋಗಿ ನೋಡ್ಬೇಕಾಗಿಲ್ಲ, ಸುಮ್ನೆ ಫ್ರೆಂಡ್ಸ್ ಎಲ್ಲ ಹೋಗಿ ಅಲ್ಟಾ ಹೊಡೆಯೋದಕ್ಕೆ ಅಲ್ಲಿ ಹೋಗಿ ನೋಡ್ತಾರೆ. ಇವತ್ತು ಎಲ್ಲಾ ಕಡೆನೂ ಕೂಡ ನಮಗೆ ಸುಮಾರಷ್ಟು ಕಡೆಗೆಲ್ಲ ಮಾಹಿತಿ ಬರ್ತದೆ. ಅಲ್ಲ ಹೇಳಿ ನೀವು ಹೇಳಿ. ಒಂದ್ ನಿಮಿಷ ಟೆಕ್ನಿಕಲ್ ಹೇಳಿ. ನೋ 3 ಎಕ್ಸಾಮ್ಸ್ ಈಗ. ಅಲ್ಲ ಅದು ರೆಕಾರ್ಡ್ ಅಲ್ಲ, ಫ್ರೆಶರ್ಸ್ ರೆಕಾರ್ಡ್. ಬಿಕಾಸ್ ರಿಪೀಟರ್ಸ್ ಏನಾಗುತ್ತೆ, ರಿಪೀಟರ್ಸ್ ಮತ್ತೆ ಪ್ರೈವೇಟ್ ಸ್ಟೂಡೆಂಟ್ ದೇ ಆರ್ ನಾಟ್ ಇನ್ ದ ಸಿಸ್ಟಮ್. ಆಕ್ಚುಲಿ ಅವ್ರ ಸಿಸ್ಟಮಿಗೆ ಬರಲ್ಲ. ನಾವು ಯಾವಾಗ 98 ರಿಜಿಸ್ಟರ್ ಆದ್ರೆ ಇವಾಗ ಎಕ್ಸಾಮ್ ಬರೀತಾರೆ. ಏನಾಗುತ್ತೆ, ನಾವು ಅದು ತಪ್ಪು, ನಾವು ಚೆಕ್ ಮಾಡ್ಕೊಂಡಿದೀವಿ. ಬಟ್ ಅದು ಏನಾಗುತ್ತೆ, ರಿಪೀಟರ್ಸ್ ಅದು ಏನಾಗ್ತದೆ, ಹೊರಗಡೆಯಿಂದ ಓದ್ತಾರೆ, ಕ್ಲಾಸಿಗೆ ಹೋಗಲ್ಲ, ಅವ್ರನ್ನೆಲ್ಲ ಮಾನಿಟರ್ ಮಾಡೋದು, ಅವರಿಗೆಲ್ಲ ನಾವು ಪಾಠ ಹೇಳ್ಕೊಡೋದಕ್ಕಾಗಲ್ಲ. ಇನ್ಮೇಲೆ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಳ್ತೀವಿ. ಅವ್ರಿಗೆ ಏನಾದ್ರು ಬೇಕಾದ್ರೆ ಪರ್ಸನಲ್ ಆಗಿ ಪಾರ್ಟ್ 2 ಮಾಡ್ಕೊಳ್ಳೋಣ ಅಂತೇಳಿ. ಅದೇನಾಗ್ತದೆ, ಅವ್ರು ಬಂದ ತಕ್ಷಣ ಅವ್ರು ನಮ್ ಕಂಟ್ರೋಲ್ ಇರೋದಿಲ್ಲ. ಪ್ರೈವೇಟ್ ಆಗಿ ಬರೋರು ಅದೊಂದೇ ಪ್ರಾಬ್ಲಮ್. ರಿಪೀಟರ್ಸ್ ಅಂತ ಬರುತ್ತಲ್ಲ, ಅವರು ಕೂಡ ಕಾಲೇಜಿಗೆ ಬರೋದಿಲ್ಲ. ನಾವು ಹೇಳ್ತೀವಿ ಪ್ರೈವೇಟ್ ಅಲ್ಲಿ ಫೇಲ್ ಆದ್ರೆ ಗೌರ್ಮೆಂಟ್ ಬರಲ್ಲ, ಅವರು ನಾವು ಕರಿತೀವಿ. ಬಟ್ ಏನಾಗ್ತದೆ, ಅವ್ರಿಗೇನೋ ಒಂದು ಮನಸ್ಸಿಗೆ ನೋವು, ಇಲ್ಲ ನಾನು ಎಕ್ಸಾಮ್ ಕಟ್ಕೊತೀನಿ ಅಂತ. ಸೊ ಅವಾಗ ಕಂಟ್ರೋಲ್ ಬರಲ್ಲ, ಅವರೆಲ್ಲ ಫೇಲಿಂಗ್ ಮತ್ತೆ ಕಂಟಿನ್ಯೂ ಆಗ್ತಾರೆ. ಅದಕ್ಕೆ ನಾನು ಹೇಳೋದು, ನೀವು ಪರವಾಗಿಲ್ಲ ಫೇಲ್ ಆದ್ರು ಸರ್ಕಾರಿ ಶಾಲೆಗೆ ಬರ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು. ಅದಕ್ಕೆ ಇಟ್ಸ್ ಓಕೆ. ಆಮೇಲೆ ಅಲ್ಲಾದ್ರೆ ನಿಮಗೆ ಹೊರೆ ಆಗುತ್ತೆ, ಇಲ್ಲಿ ಹೊರನೇ ಆಗೋದಿಲ್ಲ. ನಾವು ಇದನ್ನೆಲ್ಲ ಅದಕ್ಕೆ ಲೆಟ್ ಅಸ್ ಮೂವ್ ಫಾರ್ವರ್ಡ್ ಇನ್ ಈ ಫ್ರೆಶರ್ಸ್. ನೀವು ಅದು ಬಂದ ತಕ್ಷಣ ಅಲ್ಲಿ ಅದಿದೆ, ಮತ್ತೆ ಕೆಲವರು ಏನೋ ಇದ್ರಲ್ಲಿ ತಗೊಳ್ತಾರೆ, ಬೇರೆ ಏನೋ ಹೊರಗಡೆ ಕುತ್ಕೊಂಡು ಬರೀತಾರಲ್ಲ, ಏನಂತ ಪ್ರೈವೇಟ್ ಸ್ಟೂಡೆಂಟ್ಸ್, ಅವರೆಲ್ಲ ನಮ್ ಕಂಟ್ರೋಲ್ ಇರಲ್ಲ. ಬಟ್ ಎಕ್ಸಾಮ್ ಮಾತ್ರ ತಗೊಳ್ತಾರೆ. ಅದ ಹೊರೆನ ನಾವು ತಗೊಳ್ಬಾರ್ದು. ಬಟ್ ಅವ್ರಿಗೆ ಟೆಕ್ನಿಕಲ್ ಸಪೋರ್ಟ್ ಮಾಡಬಹುದು. ಬಟ್ ಇಟ್ಸ್ ನಾಟ್ ಮೈ ಡ್ಯೂಟಿ. ಬಟ್ ಫಸ್ಟ್ ಇಸ್ ನಮ್ ಶಾಲೆ. ಆಮೇಲೆ ಇನ್ನೊಂದು, ನಾನು ಚಾರ್ಟ್ ಇದನ್ನು ಕೂಡ ಕೊಟ್ಟಿದ್ದೀನಿ ಅಂತ ಹೇಳಿ ಭಾವಿಸ್ತೀನಿ. ಇದನ್ನೆಲ್ಲ ಟಾರ್ಗೆಟ್ ಮಾಡ್ಬಿಟ್ಟಿರ್ತೀರಿ ನೀವಾಗ್ಲೇ. ಯಾರ್ಯಾರು ಎಷ್ಟೆಷ್ಟು ಬಂದ ನಾನು ಹೇಳೋದಿಲ್ಲ ಜಾಸ್ತಿ. ಅದ್ರ ಬಗ್ಗೆ ನಿಮಗೆ ವಿಶ್ಲೇಷಣೆ ನಾನೇನು ಹೇಳೋದಕ್ಕೂ. ಐ ಥಿಂಕ್ ವಿಲ್ ಬಿ ಮೋರ್ ಬಿಸಿ ಫಾರ್ ಸಮ್ ಟೈಮ್ ಆನ್ ದಿಸ್. ನೀವೆಲ್ಲ ಇದನ್ನ ಫ್ರಂಟ್ ಲೈನಿಗೆ ತಗೋಬೇಕು. ತಗೊಳ್ಳಿ. ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ಒಂದು ಉಸ್ತುವಾರಿ ಮೇಲೆ ಮಕ್ಕಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾವು ಕೂಡ ಚೆನ್ನಾಗಿ ಇಲಾಖೆಯನ್ನು ನಡೆಸಿದೀವಿ. ಬಹಳ ಸಂತೋಷ ಇದೆ ಅನ್ನೋದ. ಅಪ್ಪ ಅದು ಡಿಕ್ಷನರಿಯಿಂದ ತಂದ್ಕೊಡ್ಬೇಕು. ದಟ್ ಈಸ್ ಫಾರ್ SSLC. ಬಟ್ ನೋ ಅದನ್ನ ಅದು ಪಂಚಾಯತಿನೇ ಮಾಡಕ್ ಹೋಗ್ಬೇಡಿ. ಲಿಸನ್ ಟು ಮೀ. ಈ ಸತಿ ನಾವು 1 ವರ್ಷ ಕಾಯ್ಬೇಕಾಗಿತ್ತು. ನಾನು ಡಿಜಿ ಲಾಕರ್ಗೆ ಮತ್ತೆ ವಾಟ್ಸ್ಆಪ್ಗೆ. ಟೆಕ್ನಿಕಲ್ ಟೀಮ್ ವೇರ್ ರೆಡಿ. ಸ್ವಲ್ಪ ಲಿಂಕಿಂಗ್ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು. ನಿನ್ನೆ ಐ ಥಿಂಕ್ ನನ್ಗೆ ಗೊತ್ತಿರೋ ಪ್ರಕಾರ ನಾ ಹೇಳ್ತೀನಿ ಕೇಳಿ. ಆಯ್ತು ನಿಮ್ ಪ್ರಶ್ನೆಗೆ ಇಲ್ಲ ಬೇಡ, ನಮ್ಮ ಆಫೀಸರ್ಸ್ ಅದನ್ನ ಕೇಳಿದ್ದಾರೆ. ವಿ ವಿಲ್ ಟ್ರೈ ಟು ಗಿವ್ ಯು ಪ್ರಾಪರ್ ಅಕ್ಯುರೇಟ್ ಡೇಟ್.
ಅನ್ಫಾರ್ಚುನೇಟ್ಲಿ ಆಗುತ್ತೆ ಹೊರತು ನಾವೇನು ಈಗ ನಾನು 6 ಕಾಲಿಗೆ ಅಂತ ನಾನು ಕೊಟ್ಟೆ. ನಾವು ದೇಶದಲ್ಲೆಲ್ಲ ಕೇಳೇ ಇಲ್ಲ ಸರ್. ಆಗೋದಿಲ್ಲ. ಅಷ್ಟಾದ್ರೂ official ಆಗಿ ಹೇಳ್ಬೋದಲ್ಲ, ಈ ತರ official ಆಗಿ announce ಮಾಡಿದ್ರೆ 7ನೇ ತಾರೀಕು ಹೋಗ್ತೀವಿ, ಲಕ್ಷಾಂತರ ಮಕ್ಕಳು ಕಾಯ್ತಾ ಇದ್ದಾರೆ. ಹಾ, ಈ ಸತಿಗೆ 24 ಅಂತ ಹಾಕಕ್ ಹೋಗ್ಬೇಡಿ, ನಾವು ಮುಂಚೆನೆ ಡೇಟ್ ಕರೆಕ್ಟ್ ಆಗಿ ಹೇಳ್ತೀವಿ. ಏನಮ್ಮ? ಎಷ್ಟೇ ಕ್ವಶನ್ಸ್ ಕೇಳಿದ್ರು ಆಫೀಷಿಯಲ್ಸ್ ಕಡೆಯಿಂದ ಗ್ರೂಪ್ ಅಲ್ಲಿ ಒಂದು ರೆಸ್ಪಾನ್ಸ್ ಬರಲ್ಲ. ರಿಸಲ್ಟ್ ರಿಲೇಟೆಡ್ PU ಗ್ರೂಪ್ ಅಲ್ಲಿ ಮಾಡಿದ್ದಾರೆ. ಹಾ, ಮತ್ತೇನ್ ಓಕೆ. ಅಲ್ಲ ಒಂದ್ ನಿಮಿಷ, ಅಲ್ಲ PU ಬೋರ್ಡ್ ಗ್ರೂಪ್ ಇದೆಯಂತೆ, ಆ ಗ್ರೂಪ್ ಅಲ್ಲಿ ಮಾಹಿತಿ ಸಿಗ್ತಾ ಇಲ್ಲ, ಅದಕ್ಕೆ ನಾನು ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಇನ್ಮೇಲೆ ಆ ಗ್ರೂಪ್ ಅಲ್ಲಿ ಯಾರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಉತ್ತರ ಕೊಡೋಕೆ ಹೇಳಿ. ಇಫ್ ಯು ಹ್ಯಾವ್ ಎ ಪ್ರಾಬ್ಲಮ್ ಆಸ್ಕ್ ಮೀ, ಐ ವಿಲ್ ಆನ್ಸರ್. ಆಮೇಲೆ ನಾನು ಯಾವಾಗಲೂ ಸಿಗ್ತೀನಿ ಅವರಿಗೆ. ಸೊ ಐ ಡೋಂಟ್ ದೆಮ್ ಟು ಫೀಲ್ ಬ್ಯಾಡ್ ಆನ್ ಯು, ವಿಚ್ ವುಡ್ ರಿಫ್ಲೆಕ್ಟ್ ಆನ್ ಮೀ ಆಲ್ಸೋ, ಪ್ಲೀಸ್. ತರ್ಟಿ 34 ಅಲ್ಲ, ಒಂದ್ ನಿಮಿಷ, ಎಲ್ಲ ಸಬ್ಜೆಕ್ಟ್ ಅಲ್ಲಿ ಎಷ್ಟು ತಗೊಂಡಿದ್ದಾರೆ? ಅಬೌವ್ 70. ಅಲ್ಲ, 33ಗೆ ಪಾಸ್ ಇರ್ಬೇಕಾದ್ರೆ 34ಗೆ ಪಾಸ್ ಅಂತ ಹೇಳಿ. ಇಲ್ಲ, ಶಿ ಈಸ್ ಟೆಲಿಂಗ್ 20 ಪರ್ಟಿಕ್ಯುಲರ್ ಕೇಸ್ 34. ಅಲ್ಲ, ಇಲ್ಲಿ ಕೊಡಿಯಮ್ಮ. ಥಿಯರಿಯಲ್ಲಿ ಇಷ್ಟು ಪಾಸ್ ಆಗ್ಬೇಕು. ಇಲ್ಲಿ ಹೇಳ್ತಾರ, ನೋ ಯು ಹ್ಯಾವ್ ಟು ಪಾಸ್. ಅದರಲ್ಲಿ ಮತ್ತೆ ಇರುತ್ತೆ, ಅದು ಆ ಬೈಫರ್ಕೇಶನ್ಸ್ ನಿಮಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಲೆಟ್ ಮಿ ನಾಟ್ ಅದನ್ನ ಡೈವರ್ಟ್ ಆಗಿ. ಲಾಸ್ಟ್ ಟೈಮ್ ನಾಟ್ ವಿ ಹ್ಯಾಡ್ ಅ ಡಿಸ್ಕಷನ್, ಸೊ ಇಟ್ ಈಸ್ ಇನ್ ವೆಬ್ಸೈಟ್. ಅದು ಎಲ್ಲ ಗಮನಕ್ಕೆ PUC ಲೈವ್ ಗಮನಿಸಿ. PUC ಅಲ್ಲಿ ಬಂದು ಪ್ರತಿಯೊಂದು ಸಬ್ಜೆಕ್ಟ್ಗಳು ಥಿಯರಿ ಪೋರ್ಷನ್ಗೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಇರ್ತದೆ. ಪ್ರಾಕ್ಟಿಕಲ್ ಇರುವ ಸಬ್ಜೆಕ್ಟ್ಗಳಿಗೆ 21 ಮಾರ್ಕ್, ಪ್ರಾಕ್ಟಿಕಲ್ ಇಲ್ಲದೇ ಇರುವ ಸಬ್ಜೆಕ್ಟ್ಗಳಿಗೆ 24 ಮಾರ್ಕ್ಸ್ ಇದೆ. ನಾವು ತೋರಿಸಿರೋದ್ರಲ್ಲಿ ಮ್ಯಾಥಮ್ಯಾಟಿಕ್ಸ್ ಥಿಯರಿ ಮಾರ್ಕ್ 18 ಮಾತ್ರ ಬಂದಿದೆ, 24 ಕನಿಷ್ಠ ಮಾರ್ಕ್ಸ್ ತಗೊಳ್ಬೇಕಾಗ್ತದೆ. ಸೊ ಆದ ಕಾರಣಕ್ಕೆ ಈ ವಿದ್ಯಾರ್ಥಿ 2ನೇ ತಕ್ಷಣ ಸೆಕೆಂಡ್ ಎಕ್ಸಾಮ್ ತಗೊಳಕ್ ಹೇಳಿ. ಎಕ್ಸಾಮ್ ದಯವಿಟ್ಟು ತಗೊಳ್ಳಿ. ಓಕೆ, ಅದನ್ನ ಮತ್ತೆ ಬೇಕಾದ್ರೆ ಡೀಟೇಲ್. ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಗೋ ರಾಂಗ್. ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೆ ವಿ ಆರ್ ಆಲ್ವೇಸ್ ದೇರ್. ಅದಕ್ಕೆಲ್ಲ ಹೆಲ್ಪ್ ಲೈನ್ ಎಲ್ಲ ಇದೆ. ಎಲ್ಲರಿಗೂ ಧನ್ಯವಾದ. ಏನು? ಹೌದು, ಇತಿಹಾಸದಲ್ಲಿ ನಾನೇ ಒಪ್ಕೋತಾ ಇದ್ದೀನಿ, ನಾನೇ ಅನೌನ್ಸ್ ಮಾಡ್ತಾ ಇರೋದು. ನೀವು ಕೋವಿಡ್ 100% ಪಾಸ್ ಆಗಿದ್ದಾರೆ ಅಂತ ಹೇಳಕ್ ಹೋಗ್ಬೇಡಿ. ಅಲ್ಲ, 100% ಎಲ್ಲರಿಗೂ ಪಾಸ್, ಸ್ಕೂಲಿಗೆ ಹೋಗ್ಲಿಲ್ಲ. ಅಲ್ಲ, ಒಂದ್ ನಿಮಿಷ. ಯಾರು ಇಂಪ್ರೂವ್ಮೆಂಟ್ಗೆ ಹಾಕ್ತಾರೆ ಅವ್ರಿಗೆ ಫೀಸ್ ಇರುತ್ತೆ. ಅದು ಯಾವಾಗ ಹೋದ್ಸತಿನೂ ಅಷ್ಟೇ. ಯಾರು ಮಕ್ಕಳು ಫೇಲ್ ಆಗಿದ್ದಾರೆ, ಪಾಸ್ ಆಗದೆ ಇರೋರು, ಸೆಕೆಂಡ್ ಎಕ್ಸಾಮ್ ತಗೊಳ್ತಾರೆ, ಅವರಿಗೆ ಫೀಸ್ ಇಲ್ಲ. ಎಲ್ಲರೂ. ಸೊ ಹೋದ್ಸತಿ ನಮಗೆ ಅದು ಬಹಳ ಬರ್ಡನ್ ಆಯ್ತು. ಬಟ್ ಅದೆಲ್ಲದು ಬರ್ಡನ್ ಕಮ್ಮಿ ಮಾಡ್ಬೇಕಂದ್ರೆ ಪಾಠ ಚೆನ್ನಾಗಿ ಹೇಳ್ಕೊಡ್ಬೇಕು. ಹೌದು, ಸ್ವಲ್ಪ ಚೆನ್ನಾಗಿ ಬರೀರಿ, ಖುಷಿಗೆ. ಎಲ್ಲರಿಗೂ ಮಕ್ಕಳಿಗೆ ಧನ್ಯವಾದಗಳು ಅಂತ ಹೇಳ್ಬಿಡಿ ನಿಮ್ ಕಡೆಯಿಂದನು. ಐ ಆಮ್ ವೆರಿ ಹ್ಯಾಪಿ. ಸೊ ಆಮೇಲೆ ಎಲ್ಲ ಮಕ್ಕಳಿಗೆ ಯಾರ್ಯಾರು ಪಾಸ್ ಆಗಿದ್ದಾರೆ, ಡಿಸ್ಟಿಂಕ್ಷನ್, ಅವ್ರ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ಮ ಸರ್ಕಾರದ ವತಿಯಿಂದ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ವತಿಯಿಂದ ಕೂಡ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾಳೆ ಮೋಸ್ಟ್ಲಿ ಮೀಡಿಯಾಕ್ಕೆ ಬರ್ಬೋದು. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಅವ್ರಿಗೆಲ್ಲರಿಗೂ ಅಪ್ಡೇಟ್ ಮಾಡಿ ಏನೇನು ಅಂತ ಹೇಳಿ ಅವರೆಲ್ಲ ಹೇಳಿದ್ರು. ನನಗೆಲ್ಲ ಈ ತರ ಸ್ಟ್ಯಾಟಿಸ್ಟಿಕ್ಸ್ ಬೇಕಾಗುತ್ತೆ, ಯಾವ ಭಾಗದಲ್ಲಿ ಕಮ್ಮಿ ಇದೆ. ಅದಕ್ಕೆ ನಾನು ಈ ಸತಿ ಸ್ವಲ್ಪ ಇನ್ನೂ ಡೀಟೇಲ್ಸ್ ನಾನು ಜಾಸ್ತಿ ಕೊಟ್ಟಿದ್ದೆ. ಇನ್ನೂ ಏನಾದ್ರು ಬೇಕಂದ್ರೆ ಇನ್ನೂ ಡೀಟೇಲ್ಸ್ ಕೊಡಕ್ಕೆ, ಬಟ್ ಐ ಟೇಕನ್ ದ ಬೆಸ್ಟ್ ಆಫ್ ಬೆಸ್ಟ್ ಡೀಟೇಲ್ಸ್. ಸೊ ನೀವು ಅನಲೈಸ್ ಮಾಡಿ ಕುತ್ಕೊಳ್ಳಿ, ಕಾನ್ಫಿಡೆನ್ಸ್ ಕೊಡಿ. ಗ್ರಾಮೀಣ ಭಾಗದ ಶಿಕ್ಷಕರಿಗೆ ಮತ್ತೆ ನಮ್ಮ ಟೀಚರ್ಸಿಗೆ, ಲೆಕ್ಚರರ್ಸಿಗೆಲ್ಲ ಧನ್ಯವಾದಗಳು ಹೇಳಕ್ಕೆ. ಯಾಕಂದ್ರೆ ದೇ ಆಲ್ ಹ್ಯಾವ್ ಟೇಕನ್ ಬಹಳ ಸ್ಟ್ರೆಸ್ ತಗೊಂಡಿದ್ದಾರೆ. ಇದು ಮೂವ್ ಆಗ್ಬೇಕಂದ್ರೆ ಸಸ್ಟೈನ್ ಮಾಡ್ಕೋಬೇಕು ನಾವು ಕೂಡ. ಅದಕ್ಕೆ ಸಸ್ಟೈನಿಂಗ್ ಪ್ರೋಗ್ರಾಮ್ ಕೂಡ ಹಾಕಿದೀವಿ. ಇದರೆಲ್ಲದಕ್ಕಿಂತ ನನ್ನಿಂದ ಮಾನ್ಯ ಎಲ್ಲ ನಮ್ಮ ರಾಜ್ಯದ ಜನತೆಗೆ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ಕೊರತೆ ಇರ್ಬೋದು, ಇಂಪ್ರೂವ್ ಮಾಡ್ತಾ ಇದೀವಿ, ಸಮಯ ತಗೋತದೆ. ದಯವಿಟ್ಟು ಸರ್ಕಾರಿ ಶಾಲೆಗೆ ಬಂದು ನಿಮ್ಮ ಮಕ್ಕಳನ್ನ ಸೇರಿಸಿ, ಸರ್ಕಾರಿ ಕಾಲೇಜಿಗೆ ಸೇರಿಸಿ, ವಿಶ್ವಾಸ ಇಟ್ಕೊಳ್ಳಿ.
ಬೆಸ್ಟ್ ಟೀಚರ್ಸ್ ಆರ್ ದೇರ್, ಸೊ ಆಸ್ ಪ್ರೈವೇಟ್ ಅಂಡ್ ಈವನ್ ಏಡೆಡ್ ಆಲ್ಸೋ. ಕಾನ್ಫಿಡೆನ್ಸ್ ನ ಬಿಡಬೇಡಿ. ನೀವು ಬಂದ್ರೆ ನಮಗೆ ಇನ್ನೂ ಕೂಡ ನಾವು ಖರ್ಚು ಮಾಡೋದಕ್ಕೂ ರೆಡಿ ಇದ್ದೀವಿ, ಎಲ್ಲದೂ ಕೂಡ. ಬಟ್ ಫೆಸಿಲಿಟೀಸ್ ನ ಹಂತ ಹಂತವಾಗಿ ಮಾಡ್ತೀವಿ. ಆದ್ರೆ ಶಿಕ್ಷಣದಲ್ಲಿ ಇಂಪ್ರೂವ್ಮೆಂಟೇ ಇರುತ್ತೆ ಹೊರತು ಯಾವುದೇ ತರಹದ ಕೊರತೆ ನಾವು ಮಾಡೋದಿಲ್ಲ. ಸರ್ಕಾರಿ ಶಾಲೆಗೆ ದಾಖಲಾತಿ ನಾಳೆಯಿಂದ ಸ್ಟಾರ್ಟ್, ಶಾಲೆ ಮತ್ತೆ ಕಾಲೇಜಿಗೆ. ಎಲ್ಲರಿಗೂ ಧನ್ಯವಾದ. ಶಾಲೆಗೆ ಮಕ್ಕಳು ಸೇರಿಸಿರ್ತೀರಲ್ಲ, ಅದ್ರ ಜೊತೆಗೆ ಸರ್ ಸರ್ಕಾರಿ ನೌಕರರು ಅವ್ರ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ ಮಾಡ್ಬಿಡಿ ಸರ್. ಅದನ್ನೇ ನಿಮ್ಮ ಮಕ್ಕಳನ್ನು ಸೇರಿಸಿ ಆಮೇಲೆ ಎಲ್ಲ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಸರ್. ಅಲ್ಲ, ನಿಮ್ಮ ಮಕ್ಕಳನ್ನ ಮದುವೆ ಆಗಿಲ್ಲ ನಿಮಗೆ ಸರ್ಕಾರಿ ನೌಕರ ಹೇಳ್ಬಿಡಿ ಸರ್. ಟೀಚರ್ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡೋ ಟೀಚರ್ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಅದನ್ನ ನಾಳೆ ಒಂದ್ 2 ದಿವಸ ಬಿಟ್ಟು ನಾಡಿದ್ರಿಂದ ಈ ಸಬ್ಜೆಕ್ಟ್ ತಗೊಳ್ಳಿ, ನೀವು ಚರ್ಚೆ ಮಾಡಿ ನಾನು ಉತ್ತರ ಕೊಡ್ತೀನಿ. ರಿಸಲ್ಟ್ ನೋಡಿದ್ರು ಎಲ್ಲ ರ್ಯಾಂಕ್ ಸ್ಟೂಡೆಂಟ್ ಲ್ಯಾಂಗ್ವೇಜ್ ನೋಡಿದ್ರೆ ಇಂಗ್ಲಿಷ್ ಸ್ಯಾನ್ಸ್ಕ್ರಿಟ್ ಇದೆ, ಕನ್ನಡನೇ ತಗೊಂಡಿಲ್ಲ ಯಾರು. ಲ್ಯಾಂಗ್ವೇಜ್ ಬಗ್ಗೆ ಎಲ್ಲ ಕಾಲೇಜಲ್ಲೂ ಕನ್ನಡನೇ ಇಲ್ಲ. ಈಗ ನಾನು ಏನ್ ಮಾಡಿದ್ದೀನಿ ನಿಮಗೆ ಗೊತ್ತು. ಫಸ್ಟ್ ಸ್ಟೆಪ್ ತಗೊಂಡಿದ್ದೀನಿ, ಅದನ್ನ ಇನ್ನೊಂದು ಎಲ್ಲ ಸ್ಟಡಿ ಮಾಡಿ ಒಂದ್ ಸ್ಟೆಪ್ ತಗೊಂಡಿದ್ದೀವಿ. ಒಳ್ಳೆ ಸ್ಟೆಪ್ ತಗೋತೀವಿ, ಕಂಪಲ್ಸರಿ ಮಾಡಬಹುದು. ಒಂದೇ ಸತಿ ಮಾಡಿ. ಫ್ಯೂಚರ್ ಇರುತ್ತೆ ಮಕ್ಕಳಿಗೆ. ಔಟ್ ಆಫ್ 6 lakhs ದಯವಿಟ್ಟು ಔಟ್ ಆಫ್ 6 lakhs 5,47,000 ಮಕ್ಕಳು ಕನ್ನಡ ತಗೊಂಡಿದ್ದಾರೆ. ನಿಮ್ಮ ಮಾಹಿತಿಗೆ ಎಲ್ಲರಿಗೂ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.